Good morning, students. Chapter 3, Data Representation. In digital computer, data and instructions are stored in computer memory using binary code or machine code represented by binary digit 1 and 0 called bits. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಅಥವಾ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ವಾಟ್ ಈಸ್ ಡೇಟಾ, ವಾಟ್ ಈಸ್ ಇನ್ಫಾರ್ಮೇಷನ್, ವಾಟ್ ಈಸ್ ಇನ್ಸ್ಟ್ರಕ್ಷನ್, ವಾಟ್ ಈಸ್ ಪ್ರೊಸೆಸ್, ವಾಟ್ ಈಸ್ ಪ್ರೋಗ್ರಾಮ್ ಹೀಗೆ ಅಭ್ಯಾಸ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಡೇಟಾ ರೆಪ್ರೆಸೆಂಟೇಷನ್ ಇಂದಿನ ತರಗತಿಯಲ್ಲಿ ತಮಗೆ ಪರಿಚಯ ಮಾಡಿಕೊಟ್ಟಿದೆ. ವಾಟ್ ಈಸ್ ಮೀನ್ ಬೈ ಡೇಟಾ? ಡೇಟಾ ಈಸ್ collection of unprocessed form which contains numbers, alphabets, symbols and then special characters. ವಿದ್ಯಾರ್ಥಿಗಳೇ, ನಾವು ಡೇಟಾ ಅಂತ ಪರಿಚಯ ಮಾಡ್ಕೊಂಡಿದ್ದೇವೆ. ಡೇಟಾ ಮೀನ್ಸ್ ದತ್ತಾಂಶಗಳಂತ ನಾವು ಕರೆದಿದ್ದೇವೆ. ದತ್ತಾಂಶಗಳು ಅಂತ ಹೇಳಿದರೆ ನಾವು ಆಲ್ಫಾಬೆಟ್ಸನ್ನು ಬಳಸ್ತವೆ, ನಂಬರ್ಸನ್ನ ಬಳಸ್ತವೆ, ಸ್ಪೆಷಲ್ ಕ್ಯಾರೆಕ್ಟರ್ನ ಬಳಸ್ತವೆ. ಹೀಗೆ ಈ ಎಲ್ಲ ವಿಧಾನಗಳನ್ನು ಗುಂಪಾಗಿ ಬಳಸಿ ನಾವು ಒಂದು ಡೇಟಾ ಇಂದ ಕರೆದಿದ್ದೇವೆ ವಿದ್ಯಾರ್ಥಿಗಳೇ. ತಮಗೆ ಡೇಟಾ ಅಂತ ಪರಿಚಯ ಮಾಡಿಕೊಟ್ಟಿದ್ದೇನೆ. ಮತ್ತು ಕಲೆಕ್ಷನ್ ಆಫ್ ಡೇಟಾ ಈಸ್ ಕಾಲ್ಡ್ ಇನ್ಫಾರ್ಮೇಷನ್. ಆ ದತ್ತಾಂಶಗಳನ್ನು ನಾವು ಕ್ರೋಢೀಕರಿಸಿದರೆ ಅವೇನಾಗುತ್ತೆ, ನಮಗೆ ಮಾಹಿತಿ ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ನಾವು ಕಂಪ್ಯೂಟರ್ನಲ್ಲಿ ಡೇಟಾಗಳನ್ನು ಹೇಗೆ ಸಂಗ್ರಹಿಸ್ಬೋದು ಅಂತ ನಮಗೆ ಇಂದಿನ ತರಗತಿಯಲ್ಲಿ ಗೊತ್ತಿದೆ ವಿದ್ಯಾರ್ಥಿಗಳೇ. ಡೇಟಾವನ್ನು ಸಂಗ್ರಹಿಸುವಂಥ ವಿಧಾನ ಹೇಗೆ, ನಮ್ಮ ಮೆಮೊರಿ ಡಿವೈಸಸ್ ಅಂತ ಇದೆ. ಆ ಮೆಮೊರಿ ಡಿವೈಸಸ್ಸಲ್ಲಿ ಹಾರ್ಡ್ ಡಿಸ್ಕ್ ಅಂತ ಪಾರ್ಟ್, ನಮ್ಮ CPU ಪಾರ್ಟಲ್ಲಿರುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿ ನಾವು ದತ್ತಾಂಶಗಳನ್ನು ಸಂಗ್ರಹಿಸ್ತೇವೆ. ಆದರೆ ನಮ್ಮ ಕಂಪ್ಯೂಟರ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ನಾವು ನೀಡಿದ ಇನ್ಸ್ಟ್ರಕ್ಷನ್, ಡೇಟಾ ಆರ್ ಇನ್ಫಾರ್ಮೇಷನ್ ಆರ್ ಪ್ರೋಗ್ರಾಮ್, ನಾವು ಇವೆಲ್ಲವುಗಳನ್ನು ನಾವು ಫೀಡ್ ಮಾಡ್ತೇವೆ. ಆದರೆ ನಮ್ಮ ಕಂಪ್ಯೂಟರ್ನಲ್ಲಿ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಒಂದು ಎಕ್ಸಾಂಪಲ್ನ ಮುಖ್ಯವಾಗಿ ನಾವು ಇಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಇನ್ ಡಿಜಿಟಲ್ ಕಂಪ್ಯೂಟರ್, ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್, ಇಲ್ಲಿ ಡೇಟಾ ಎಂಟ್ರಿ ಮಾಡ್ತವೆ ಮತ್ತು ಇನ್ಸ್ಟ್ರಕ್ಷನ್ಸನ್ನು ಎಂಟ್ರಿ ಮಾಡ್ತವೆ ವಿದ್ಯಾರ್ಥಿಗಳೇ. ನಮ್ಮ ಕಂಪ್ಯೂಟರ್ಗಳಲ್ಲಿ ತಮಗೆ ಗೊತ್ತಿದೆ, ತಮಗೆ ಕೀಬೋರ್ಡ್ ಮುಖಾಂತರ ಇವೆಲ್ಲ ಎಕ್ಸಾಂಪಲ್ಸನ್ನು ಎಂಟ್ರಿ ಮಾಡ್ಕೊಳ್ತಿದ್ದಾವೆ, ತಮಗೆ ಗೊತ್ತಿದೆ. ಇನ್ ಡಿಜಿಟಲ್ ಕಂಪ್ಯೂಟರ್, ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಆರ್ ARE ಆರ್ ಸ್ಟೋರ್ಡ್ ಇನ್ ಕಂಪ್ಯೂಟರ್ ಮೆಮೊರಿ. ನಾವು ಡೇಟಾವನ್ನು ಮತ್ತು ಇನ್ಸ್ಟ್ರಕ್ಷನ್ಸನ್ನು ನಾವು ಎಲ್ಲಿ ಸ್ಟೋರ್ ಮಾಡ್ತೀವಿ ವಿದ್ಯಾರ್ಥಿಗಳೇ? ಹಾಗಾದರೆ ಕಂಪ್ಯೂಟರ್ನ ಮೆಮೊರಿಯಲ್ಲಿ ನಾವು ಸಂಗ್ರಹ ಮಾಡ್ಕೊಳ್ತವೆ. ಯೂಸಿಂಗ್ ಬೈನರಿ ಕೋಡ್. ಅದು ಹೇಗೆ ಸಂಗ್ರಹ ಆಗುತ್ತೆ ಸಿಸ್ಟಮಲ್ಲಿ? ನಾವು ಹಿಂದಿನ ತರಗತಿಯಲ್ಲಿ ಹೇಳಿದ್ವಿ, ನಮ್ಮ ಕಂಪ್ಯೂಟರ್ ಕಾರ್ಯನಿರ್ವಹಿಸುವಂತಹದ್ದು 0 ಮತ್ತು 1 ಎನ್ನುವ ಅಂಕಿಗಳ ಮುಖಾಂತರ ಮಾತ್ರ ಅಂತ ಹೇಳಿದೆ ವಿದ್ಯಾರ್ಥಿಗಳೇ. ನಮ್ಮ ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಭಾಷೆ ಮಷಿನ್ ಕೋಡ್ ಅಂತ ಹೇಳಿದ್ದೇನೆ. ಅಂದರೆ 0 ಮತ್ತು 1 ರೂಪದಲ್ಲಿ ಮಾತ್ರ ನಾವು ಅರ್ಥ ಮಾಡಿಸ್ಬೋದು ನಾವು ವಿದ್ಯಾರ್ಥಿಗಳೇ. ನಮಗೆ ನಮ್ಮ ಕಂಪ್ಯೂಟರ್ಗಳಿಗೆ ನಾವು ಹೇಳಿದ್ದೇವೆ, ಇಲ್ಲಿ ಸಿಸ್ಟಮಲ್ಲಿ ಅಥವಾ ಕಂಪ್ಯೂಟರ್ ಸಿಸ್ಟಮಲ್ಲಿ ಕಾರ್ಯನಿರ್ವಹಿಸುವಂತಹದ್ದು ಇವೆರಡು ಅಂಕಿಗಳ ಮುಖಾಂತರ ಅಂತ ಹೇಳಿದ್ದೇವೆ. ಅವುಗಳನ್ನು ನಾವು ಸ್ಟೋರ್ ಮಾಡ್ಕೊಳ್ತೇವೆ. ಆ ಸ್ಟೋರ್ ಆಗೋಂಥದ್ದು ಯಾವ ರೂಪದಲ್ಲಿರುತ್ತೆ ವಿದ್ಯಾರ್ಥಿಗಳೇ? ನಮಗಿಲ್ಲಿ 0 and 1 ರೂಪದಲ್ಲಿ ಇರುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ಪ್ರೊಸೆಸ್ ಆಗುವಂಥ ಎಕ್ಸಾಂಪಲ್ನ ನಾವು ನಿಮಗೆ ತೋರಿಸ್ತಿದ್ದೇವೆ. ಈ ಚಿತ್ರದಲ್ಲಿ ನೋಡ್ಬೋದು ತಾವು, ಈ ಸರ್ಕ್ಯೂಟ್ ಇದೆ. ಆ ಸರ್ಕ್ಯೂಟಲ್ಲಿ ಮುಖ್ಯವಾಗಿ ನಮಗೆ ರನ್ ಆಗೋಂಥದ್ದು ಸಿಗ್ನಲ್ಸ್. ಒಂದು 1 ಅಂತ ಇದೆ. 1 ಅಂತ ಹೇಳಿದರೆ ಹೈ ವೋಲ್ಟೇಜ್ ಅಂತ ಕರಿತೇವೆ. 0 ಅಂತ ಹೇಳಿದರೆ ನಾವಿಲ್ಲಿ ಲೋ ವೋಲ್ಟೇಜ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ತಮಗೆ ಪರಿಚಯ ಇರಲಿ, ಮುಂದಿನ ತರಗತಿಗಳಲ್ಲಿ ಇವುಗಳ ಬಗ್ಗೆ ಪರಿಚಯ ಆಗುತ್ತೆ. ಇಲ್ಲಿ ನಮ್ಮ ಕಂಪ್ಯೂಟರ್ನಲ್ಲಿ ಈ ಸರ್ಕ್ಯೂಟ್ ವರ್ಕ್ ಆಗೋಂಥದ್ದು ಯಾವುದರ ಮುಖಾಂತರ ಅಂತ ಹೇಳಿದ್ವಿ, ಇಲ್ಲಿ 0 ಮತ್ತು 1 ಅಂತ ಅಂಕಿಗಳ ಮುಖಾಂತರ ನಮಗೆ ಈ ಕಂಪ್ಯೂಟರ್ ವರ್ಕ್ ಆಗುತ್ತೆ. ನಮ್ಮ ಡಿಜಿಟಲ್ ಕಂಪ್ಯೂಟರ್ ವರ್ಕ್ ಆಗೋಂಥದ್ದು ಇಲ್ಲಿ 0 and 1 ಎಂಬುವ ಈ ಎರಡು ಅಂಕಿಗಳ ಪ್ರಕಾರ ಇಲ್ಲಿ ನಮ್ಮ ಸಿಗ್ನಲ್ಸ್ ಏನಾಗುತ್ತೆ, ತಮಗೆ ವರ್ಕ್ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಬೈನರಿ ಡಿಜಿಟ್, ದ್ವಿಮಾನ ಪದ್ಧತಿ ಅಂಕಿಗಳಂತ ನಾವು ಮುಖ್ಯವಾಗಿ ಕೇಳಿದ್ದೇವೆ.
7ನೇ ತರಗತಿಯಿಂದಲೂ ಕೇಳಿದ್ದೇವೆ. ಇಲ್ಲಿ ದ್ವಿಮಾನ ಪದ್ಧತಿ ಅಂಕಿಗಳು ಅಂತಂದರೆ 0 ಮತ್ತು 1 ಎನ್ನುವ ಅಂಕಿಗಳನ್ನು ನಾವು ಇಲ್ಲಿ ದ್ವಿಮಾನ ಪದ್ಧತಿ ಅಂಕಿಗಳು ಅಥವಾ ನಮ್ಮಲ್ಲಿ ಬೈನರಿ ಡಿಜಿಟ್ ಅಂತ ಕರಿತಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ 1 ಅಂತ ಹೇಳಿದರೆ ನಾವು ಟ್ರೂ, ಎಸ್, ಹೈ ವೋಲ್ಟೇಜ್ ಹೀಗೆಲ್ಲ ಪರಿಚಯ ಮಾಡ್ಕೊಳ್ತೇವೆ. 0 ಅಂತ ಹೇಳಿದರೆ ಫಾಲ್ಸ್, ನೋ, ಆಮೇಲೆ ಲೋ ವೋಲ್ಟೇಜ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಆದರೆ ಈ 0 ಮತ್ತು 1 ನಾವೆಂತ ಕರಿಬೇಕಾಗುತ್ತೆ, ಬೈನರಿ ಡಿಜಿಟ್ ಎನ್ನುವ ಪ್ರಕಾರ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಬಿಟ್ ಮೀನ್ಸ್ ಬೈನರಿ ಡಿಜಿಟ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ನಮ್ಮ ಕಂಪ್ಯೂಟರ್ ಕಾರ್ಯನಿರ್ವಹಿಸುವಂಥದ್ದು ಯಾವ ಅಂಕಿಗಳ ಯಾವುದರ ಪ್ರಕಾರ ಅಂತ ಹೇಳ್ತೇವೆ, ನಾವು 0 ಮತ್ತು 1 ಅಂತ ಈ ಅಂಕಿಗಳ ಅಥವಾ ಈ ಡಿಜಿಟಿನ ಪ್ರಕಾರ ನಮ್ಮ ಕಂಪ್ಯೂಟರ್ ವರ್ಕ್ ಆಗುತ್ತೆ ವಿದ್ಯಾರ್ಥಿಗಳೇ ಅಂತ ನಮಗೆ ಗೊತ್ತಿರಬೇಕು ವಿದ್ಯಾರ್ಥಿ. ವೆರಿ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಇನ್ ಡಿಜಿಟಲ್ ಕಂಪ್ಯೂಟರ್ ಸಿಸ್ಟಮ್ ನಾವೀಗ ಹಿಂದೆ ಪರಿಚಯ ಮಾಡಿಕೊಟ್ಟಿದ್ದೇವೆ. ಟೈಪ್ಸ್ ಆಫ್ ಕಂಪ್ಯೂಟರಲ್ಲಿ ಅನಲಾಗ್ ಇದೆ, ಡಿಜಿಟಲ್ ಇದೆ, ಹೈಬ್ರಿಡ್ ಇದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಅನಲಾಗ್ ಕಂಪ್ಯೂಟರ್ಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾನು ಮುಂದೆ ಹೇಳ್ತೀನಿ ಎಕ್ಸಾಂಪಲ್ನ. ಇಲ್ಲಿ ಡಿಜಿಟಲ್ ಕಂಪ್ಯೂಟರ್ ವರ್ಕ್ ಆಗೋಂಥದ್ದು 0 ಮತ್ತು 1 ಅಂತ ಅಂಕಿಗಳ ಮುಖಾಂತರ ನಮಗೆ ಇಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಒಂದು ಎಕ್ಸಾಂಪಲ್ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಡೇಟಾ ಎಂಟ್ರಿ ಮಾಡ್ತವೆ, ಇನ್ಸ್ಟ್ರಕ್ಷನ್ಸ್ ಎಂಟ್ರಿ ಮಾಡ್ತವೆ, ಅವೆಲ್ಲವೂ ಸಹ ಈ ರೂಪದಲ್ಲೇ ವರ್ಕ್ ಆಗ್ತಿರುತ್ತೆ. ನಮ್ಮ ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಭಾಷೆ ಒಂದು ಮಷಿನ್ ಕೋಡ್ ಅಂತ ಮಾತ್ರ ಅಂತ ಹೇಳ್ತೀವಿ, ಅಥವಾ 0 ಮತ್ತು 1 ಅಂತ ಅಂಕಿಗಳ ಪ್ರಕಾರ ಏನು ಮಾಡಬೇಕಾಗುತ್ತೆ, ನಮ್ಮ ಸಿಸ್ಟಮ್ಗೆ ನಾವು ಸಿಸ್ಟಮ್ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸನ್ನು ನಾವು ಏನು ಮಾಡ್ತೇವೆ, ಮೆಮೊರಿಯಲ್ಲಿ ಸ್ಟೋರ್ ಮಾಡ್ತೇವೆ. ಮೆಮೊರಿಯಲ್ಲಿ ಸಂಗ್ರಹಿಸಿದಂಥ ಡೇಟಾ ಮತ್ತು ಇನ್ಫಾರ್ಮೇಷನ್ಸ್ ಯಾವ ರೂಪದಲ್ಲಿ ನಮಗೆ ಮೆಜರ್ ಮಾಡ್ಕೊಳ್ತವೆ, 0 ಮತ್ತು 1 ರೂಪದಲ್ಲಿ ಆ ಎಕ್ಸಾಂಪಲ್ಸನ್ನು ಮೆಜರ್ ಮಾಡ್ಕೊಳ್ತವೆ. ಬಿಟ್ ಆ್ಯಂಡ್ ಬೈಟ್ಸ್ ಅಂತ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಬಿಟ್ ಅಂತ ಹೇಳಿದರೆ 1 ಡಿಜಿಟ್, ಅದು 0 ಆಗಿರ್ಬೋದು ಅಥವಾ 1 ಆಗಿರ್ಬೋದು ವಿದ್ಯಾರ್ಥಿಗಳೇ. ನಾವು ಬಿಟ್ ಅಂತ ಹೇಳಿದರೆ ಬೈನರಿ ಡಿಜಿಟ್ ಅಂಕಿಗಳ ರೂಪದಲ್ಲಿ ಬರೆದಿದ್ದೇನೆ, 1 ಮತ್ತು 0 ಅಂತೇಳಿ ಅವುಗಳನ್ನು ನಾವು ಬೈನರಿ ಡಿಜಿಟ್ಸ್ ಅಂತ ಕರೆದಿದ್ದೇವೆ. ಅಥವಾ ದ್ವಿಮಾನ ಪದ್ಧತಿ ಅಂಕಿಗಳ ನಮಗೆ ಪರಿಚಯ ಇದೆ, ಇಲ್ಲೂ ಸಹ ಅವುಗಳ ಅಂಕಿಗಳನ್ನು ಬಳಸ್ಕೊಳ್ತವೆ. ಆದರೆ ಇಲ್ಲಿ 1 ಅಂತ ಹೇಳಿದರೆ ನಾವು ಟ್ರೂ ಅಂತ ಕರಿತೇವೆ, 0 ಅಂತ ಹೇಳಿದರೆ ಫಾಲ್ಸ್ ಅಂತ ಹೇಳ್ತೇವೆ, ಅಥವಾ ಹೈ ವೋಲ್ಟೇಜ್, ಅಥವಾ ಇಲ್ಲಿ 0 ಅಂತ ಹೇಳಿದರೆ ಲೋ ವೋಲ್ಟೇಜ್ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ವೆರಿ ವೆರಿ ಇಂಪಾರ್ಟೆಂಟ್. ಈ ಚಿತ್ರವನ್ನು ನೋಡಿದರೆ ನಮ್ಮ ಕಂಪ್ಯೂಟರ್ನ ಸರ್ಕ್ಯೂಟಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಒಂದು ಎಕ್ಸಾಂಪಲ್ನ ನಾವು ಈ ಥರ ತೋರಿಸಿದ್ದೇವೆ ವಿದ್ಯಾರ್ಥಿಗಳೇ. ಓಕೆ, ಡೇಟಾ ರೆಪ್ರೆಸೆಂಟೇಷನ್ ರೆಫರ್ಸ್ ಟು ದಿ ಫಾರ್ಮ್ ಇನ್ ವಿಚ್ ಡೇಟಾ ಈಸ್ ಸ್ಟೋರ್ಡ್, ಪ್ರೊಸೆಸ್ಡ್ ಆ್ಯಂಡ್ ಟ್ರಾನ್ಸ್ಮಿಟೆಡ್. ವಿದ್ಯಾರ್ಥಿಗಳೇ, ಡೇಟಾ ರೆಪ್ರೆಸೆಂಟೇಷನ್ ಅಂದರೆ ನಮ್ಮ ಕಂಪ್ಯೂಟರ್ನಲ್ಲಿ ಡೇಟಾ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಒಂದು ಎಕ್ಸಾಂಪಲ್ಸ್ ನಾವು ಮುಖ್ಯವಾಗಿ ಇಲ್ಲಿ ಪರಿಚಯ ಮಾಡ್ಕೊಳ್ತೇವೆ ತಮಗೆ. ಡೇಟಾ ರೆಪ್ರೆಸೆಂಟೇಷನ್ ರೆಫರ್ಸ್ ಟು ದಿ ಫಾರಮ್ ಇನ್ ವಿಚ್ ಡೇಟಾ ಈಸ್ ಸ್ಟೋರ್ಡ್. ನಾವು ಡೇಟಾ ಎಂಟ್ರಿ ಮಾಡ್ತೇವೆ, ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅಂತದನ್ನು ನಾವು ಯಾವ ಡಿವೈಸಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದೇವೆ. ನೆಕ್ಸ್ಟ್ ಹೇಗೆ ಪ್ರೊಸೆಸ್ ಆಗುತ್ತೆ ಅಂತ ನಾವು IPO ಸೈಕಲ್ ಪ್ರಕಾರ ನಾವು ನೋಡಿದ್ದೇವೆ. ಆದರೆ ಇನ್ ಬಿಟ್ವೀನ್ ದ ಇಕ್ವಿಪ್ಮೆಂಟ್ ನಿಮ್ಮ ಕಂಪ್ಯೂಟರ್ನ ಸರ್ಕ್ಯೂಟಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ನಾವೇನು ಮಾಡ್ತೇವೆ, ಪ್ರೊಸೆಸ್ ಆಗೋಂಥ ವಿಧಾನವನ್ನು ನಾವೇನು ಮಾಡ್ತೇವೆ, ಈ ಡೇಟಾ ರೆಪ್ರೆಸೆಂಟೇಷನ್ ಚಾಪ್ಟರ್ ಮುಖಾಂತರ ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೇವೆ ವಿದ್ಯಾರ್ಥಿಗಳೇ. ಡೇಟಾ ರೆಪ್ರೆಸೆಂಟೇಷನ್ ರೆಫರ್ಸ್ ಟು ದಿ ಫಾರಮ್ ಇನ್ ವಿಚ್ ಡೇಟಾ ಈಸ್ ಸ್ಟೋರ್ಡ್. ಸಿಸ್ಟಮ್ನ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಪ್ರೊಸೆಸ್ ನಮ್ಮ CPU ಒಳಭಾಗದಲ್ಲಿ ಸರ್ಕ್ಯೂಟ್ ಬೋರ್ಡ್ ಅಂತ ಇದೆ, ಮದರ್ ಬೋರ್ಡ್ ಅಂತ ಕರಿತೇವೆ. ಆ ಮದರ್ ಬೋರ್ಡಲ್ಲಿ ಡೇಟಾ ಹೇಗೆ ಕಾರ್ಯನಿರ್ವಹಿಸುತ್ತೆ. ಆ್ಯಂಡ್ ಟ್ರಾನ್ಸ್ಮಿಟೆಡ್, ಒಂದು ಕಾಂಪೋನೆಂಟಿಂದ ಇನ್ನೊಂದು ಕಾಂಪೋನೆಂಟಿಗೆ ಆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಟ್ರಾನ್ಸ್ಮಿಟೆಡ್ ಅಂತ ಕರೆದಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ 2 ರೀತಿಯ ಅನುಕೂಲತೆಗಳನ್ನು ನಾವು ಕಾಣ್ತೇವೆ. ಒಂದು, ಡಿಜಿಟಲ್ ಡಿವೈಸಸ್ ವರ್ಕ್ ವಿತ್ ಡಿಸ್ಟಿಂಕ್ಟ್ ಆ್ಯಂಡ್ ಸೆಪರೇಟ್ ಡೇಟಾ. ವಿದ್ಯಾರ್ಥಿಗಳೇ, ಡಿಜಿಟಲ್ ಅಂತ ಹೇಳಿದರೆ ನಾನು ಆಗಲೇ ನಾವು ಪರಿಚಯ ಮಾಡ್ಕೊಂಡ್ವಿ. ಡೇಟಾ ಅಂತ ಹೇಳಿದರೆ ಇಲ್ಲಿ ನಂಬರ್ಸನ್ನು ಎಂಟ್ರಿ ಮಾಡ್ತೇವೆ, ನೆಕ್ಸ್ಟು ಇಲ್ಲಿ ಸಿಂಬಲ್ಸನ್ನು ಎಂಟ್ರಿ ಮಾಡ್ತವೆ, ನೆಕ್ಸ್ಟ್ ಆಲ್ಫಾಬೆಟ್ಸನ್ನು ಯೂಸ್ ಮಾಡ್ತವೆ. ಡಿಸ್ಟಿಂಕ್ಟ್, ಇಲ್ಲಿ ಡಿಸ್ಟಿಂಕ್ಟ್ ಅಂತ ಹೇಳಿದರೆ ನಮಗೆ ಆ ಅಂಕಿಗಳ ಪ್ರಕಾರ, ಅಕ್ಷರಗಳ ಪ್ರಕಾರ ಹೇಗಿರುತ್ತೆ ಅಂತ ಹೇಳಿ. ಇಲ್ಲಿ ಸೆಪ್ರೇಟ್ ಅಂತ ಯಾಕೆ ನಾವು ಪದವನ್ನು ಪರಿಚಯ ಮಾಡಿಕೊಡ್ತೀವಿ ಅಂತ ಹೇಳಿದರೆ, ನಾವು ಈಗ ಅಂಕಿಗಳನ್ನು ಟೈಪ್ ಮಾಡ್ತೇವೆ, ಅವು ಅಲ್ಲಿ ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್ ಹೀಗಿರುತ್ತೆ. ಈ ಥರ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸುಲಭ ಆಗುತ್ತೆ ಅಂತ ನಾವು ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಹೇಳ್ತಿದ್ವಿ ವಿದ್ಯಾರ್ಥಿಗಳೇ. ಡಿಜಿಟಲ್ ಡಿವೈಸಸ್ ವರ್ಕ್ ವಿತ್ ಡಿಸ್ಟಿಂಕ್ಟ್ ಆ್ಯಂಡ್ ಸೆಪರೇಟ್ ಡೇಟಾ. ಅನಲಾಗ್ ಡಿವೈಸಸ್ ವರ್ಕ್ ವಿತ್ ಕಂಟಿನ್ಯೂಸ್ ಡೇಟಾ. ನಾವು ಹಿಂದಿನ ತರಗತಿಯಲ್ಲಿ ಪರಿಚಯ ಮಾಡ್ಕೊಂಡಿದ್ದೇವೆ. ಅನಲಾಗ್ ಕಂಪ್ಯೂಟರ್ ಅಂತ ಪರಿಚಯ ಮಾಡ್ಕೊಂಡಿದ್ದೇವೆ ಟೈಪ್ಸ್ ಆಫ್ ಕಂಪ್ಯೂಟರ್ಸಲ್ಲಿ. ಅನಲಾಗ್ ಕಂಪ್ಯೂಟರ್ ಅಂತ ಹೇಳಿದೆ ನಮಗೆ ಕಂಪ್ಯೂಟರ್ ರೀತಿಯ ಕೆಲಸ ಇರುತ್ತೆ. ಆದರೆ ಅಲ್ಲಿಯ ಅನಲಾಗ್ ಕಂಪ್ಯೂಟರ್ಗಳಲ್ಲಿ ಹೇಗೆ ಇರುತ್ತೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ಇಲ್ಲಿ ಸ್ವಿಚ್ ಇದೆ. ಫಾರ್ ಎಕ್ಸಾಂಪಲ್ ನಾವು ಫ್ಯಾನ್ ಸ್ವಿಚ್ಚನ್ನು ತೊಗೊಂಡಿದ್ದೇವೆ. ಇಲ್ಲಿ ನಾವು ಒಂದು ಸಾರಿ ಈ ಫ್ಯಾನ್ ಸ್ವಿಚ್ಚನ್ನು ನಾವು ಪ್ರೆಸ್ ಮಾಡಿದರೆ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ,
ಅದು ಕಂಟಿನ್ಯೂಸ್ ಆಗಿ ನಮಗೇನಾಗುತ್ತೆ ಆ ಪವರನ್ನು ತಗೊಂಡು ವರ್ಕ್ ಆಗ್ತಿರುತ್ತೆ ವಿದ್ಯಾರ್ಥಿಗಳೇ. ನಾವು ಮಾತ್ರ ಇಲ್ಲಿ ಈ ಸ್ವಿಚ್ಚನ್ನು ಮಾತ್ರ ನಾವು ಏನು ಮಾಡ್ತೇವೆ, ಪರಿಚಯ ಮಾಡ್ಕೊಳ್ತೇವೆ. ನಾವು ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ರೌಂಡ್ ಮಾಡ್ತೇವೆ. ಈ ಮೂವ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಕಂಟಿನ್ಯೂಸ್ ಆಗಿ ಪವರ್ ವರ್ಕ್ ಆಗ್ತಿರುತ್ತೆ, ಅಥವಾ ನಿಮ್ಮ ಫ್ಯಾನ್ ತಿರುಗ್ತಾ ಇರುತ್ತೆ. ಅಂದರೆ ನಿಮ್ಮ ಆ ವಿದ್ಯುತ್ತಿನ ಸಹಾಯದಿಂದ ನಮಗೇನಾಗುತ್ತೆ ಆ ಕಂಟಿನ್ಯೂಸ್ ಪ್ರೊಸೆಸ್ ಆಗ್ತಾ ಇರುತ್ತೆ ವಿದ್ಯಾರ್ಥಿಗಳೇ. ಎಲ್ಲಿ ಅನಲಾಗ್ ಕಂಪ್ಯೂಟರಲ್ಲಿ. ಅಥವಾ ನಿಮಗೆ ಗೊತ್ತಿರ್ಬೋದು, ನಾವು ರೆಸ್ಪಿರೇಷನ್ ಅಂತ ಕರಿತೇವೆ. ಮಾನವನ ಈ ಶ್ವಾಸಕೋಶದ ಈ ಉಸಿರಾಟ ಕ್ರಿಯೆ ಅಂತ ಏನಿದೆ, ಆ ಉಸಿರಾಟ ಕ್ರಿಯೆ ಏನಾಗುತ್ತೆ ವಿದ್ಯಾರ್ಥಿಗಳೇ, ನಮ್ಮ ಹಾಸ್ಪಿಟಲಲ್ಲಿ ಹೋದರೆ ನಾವು ಉಸಿರಾಟ ಕ್ರಿಯೆಯನ್ನು ಒಂದು ಇಕ್ವಿಪ್ಮೆಂಟ್ ಮುಖಾಂತರ ನೋಡ್ಕೊಳ್ತೇವೆ. ಆ ಇಕ್ವಿಪ್ಮೆಂಟ್ ಮುಖಾಂತರ ನೋಡ್ಕೊಳ್ಳುವಾಗ ಏನಾಗುತ್ತೆ, ನಮಗೆ ಗ್ರಾಫ್ ಮುಖಾಂತರ ಅದು ಕಾಣ್ತಿರುತ್ತೆ ವಿದ್ಯಾರ್ಥಿಗಳೇ. ನಮ್ಮ ಉಸಿರಾಟ ಹೇಗೆ ಏರಿಳಿತವನ್ನು ಕಾಣುತ್ತೆ ಅನ್ನೋದು ಆ ಅನುಕೂಲಗಳನ್ನು ಒಂದು ಡಿವೈಸ್ ಮುಖಾಂತರ ನಾವು ಪರಿಚಯ ಮಾಡ್ಕೊಳ್ತೇವೆ. ಹಾಗಾಗಿ ಇಲ್ಲಿ ಅನಲಾಗ್ ಕಂಪ್ಯೂಟರ್ಸನ್ನು ಹೇಗೆ ವರ್ಕ್ ಆಗ್ತಿರುತ್ತೆ ಅಂತ ಹೇಳಿದರೆ ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಕರೆದಿದ್ದಾರೆ ವಿದ್ಯಾರ್ಥಿಗಳೇ. ಹಾಗೆ ಆದರೆ ಇಲ್ಲಿ ಡಿಜಿಟಲ್ ಕಂಪ್ಯೂಟರ್ ಏನಾಗುತ್ತೆ, ನೀವು ಆಫ್ ಮಾಡ್ಕೋಬೋದು, ನಮ್ಮ ವಿದ್ಯುತ್ ಸರ್ಕ್ಯೂಟನ್ನು ಆಫ್ ಮಾಡ್ಬೋದು ಮತ್ತು ಆನ್ ಮಾಡ್ಬೋದು. ನಮಗೆ ಬೇಕಾದಾಗ ಮಾತ್ರ ಉಪಯೋಗ ಮಾಡ್ಕೊಳ್ತೇವೆ. ಇದು ಅಷ್ಟೇ. ಆದರೆ ಇಲ್ಲಿ ನಾವು ಆನ್ ಮಾಡಿದಾಗ ಯಾವ ರೀತಿ ಕ್ರಿಯೆ ಇರುತ್ತೆ ಅಂತ ಹೇಳಿದರೆ ನಮಗೆ ಕಂಟಿನ್ಯೂಸ್ ಪ್ರೊಸೆಸ್ ಆಗುವಂಥ ಒಂದು ಎಕ್ಸಾಂಪಲ್ಸನ್ನು ನಾವು ಇಲ್ಲಿ ಕಾಣ್ತೇವೆ. ಹಾಗಾಗಿ ನಾವು ಈ ರೀತಿ ಚಿಹ್ನೆಗಳನ್ನು ಕ್ರಿಯೆಗಳನ್ನು ತೋರಿಸಿದರೆ ಮುಂದಿನ ತರಗತಿಯಲ್ಲಿ ಇನ್ನೂ ಮುಖ್ಯವಾದಂಥ ಅಂಶಗಳನ್ನು ಅನಲಾಗ್ ಕಂಪ್ಯೂಟರ್ ಬಗ್ಗೆ ಹೇಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ದ ಡೇಟಾ ಮೇ ಕಂಟೈನ್ ಡಿಜಿಟ್ಸ್. ಡೇಟಾದಲ್ಲಿ ಹಾಗಾದರೆ ಏನಿರುತ್ತೆ ಅಂತ ಹೇಳಿದ್ವಿ, ಡಿಜಿಟ್ಸ್ ಅಂತ ಹೇಳಿದರೆ ನಂಬರ್ಸ್. ನೆಕ್ಸ್ಟ್ ಆಲ್ಫಾಬೆಟ್ಸ್ A to Z, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಪ್ಲಸ್, ಕ್ವೆಶನ್ ಮಾರ್ಕ್, ಎಟ್ ಸಿಂಬಲ್, ಹೀಗೆ ವಿಚ್ ಆರ್ ಕನ್ವರ್ಟೆಡ್ ಟು ಬಿಟ್ಸ್. ನಾವು ಇವೆಲ್ಲ ಅನುಕೂಲಗಳನ್ನು ನಮ್ಮ ಕಂಪ್ಯೂಟರ್ನಲ್ಲಿ ನಾವು ಎಂಟ್ರಿ ಮಾಡಿದ ತಕ್ಷಣ ನಮಗೇನಾಗುತ್ತೆ ವಿದ್ಯಾರ್ಥಿಗಳೇ, ಅವು ಯಾವ ರೂಪದಲ್ಲಿ ವರ್ಕ್ ಆಗ್ತಿರುತ್ತೆ ಅಂತ ಕರೆದಿದ್ದಾರೆ. ಇಲ್ಲಿ ಕನ್ವರ್ಟೆಡ್ ಇಂಟು ಬೀಟ್ಸ್ ಅಂತ ಹೇಳಿದ್ದೇವೆ. ಅಂದರೆ ಈ ಡೇಟಾ ಮತ್ತು ಡೇಟಾದಲ್ಲಿ ಡಿಜಿಟ್ಸ್, ಆಲ್ಫಾಬೆಟ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಅವುಗಳನ್ನು ಬಳಕೆ ಮಾಡಿ ನಾವು ಬರೆದಾಗ ನಮಗೇನಾಗುತ್ತೆ, ಬಿಟ್ಸ್ ರೂಪದಲ್ಲಿ ಅದು ಸಿಸ್ಟಮಿನ ಮೆಮೊರಿಯಲ್ಲಿ ಸಂಗ್ರಹವಾಗುತ್ತೆ. ಆದರೆ ಅದೆಲ್ಲದೂ ಸಹ ನಮಗೆ ಕಾಣುವಂಥದ್ದು ಹೇಗೆ, ನಮಗೆ 0 and 1 ಅಂತಂದು ಹೇಳಿದರೆ ನಮಗೆ ಅರ್ಥ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಆದರೆ ಅರ್ಥ ಆಗೋದು ಹೇಗೆ ಅಂತ ಹೇಳಿದರೆ ನಾವು ಟೈಪ್ ಮಾಡ್ತೇವೆ, ಸಿಸ್ಟಮಿನ ಮೆಮೊರಿಯಲ್ಲಿ ಅದು ವರ್ಕ್ ಆಗುತ್ತೆ. ಮೆಮೊರಿ ಅದು ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆದಮೇಲೆ ನಮಗೇನಾಗುತ್ತೆ ಅಂತ ಹೇಳಿದರೆ ಮುಖ್ಯವಾಗಿ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಕಂಪ್ಯೂಟರ್ ಅಂತ ಹೇಳಿ ಕರಿತೇವೆ. ಅಂದರೆ ನಮಗೆ ಅರ್ಥ ಆಗುವ ಹಾಗೆ ನಮಗೇನಾಗುತ್ತೆ ಆ ಸ್ಕ್ರೀನ್ನ ಮೇಲೆ ಮೂಡುತ್ತೆ. ಆವಾಗ ನಾವು ಈ ಡಿಜಿಟನ್ನು, ಆ ಡೇಟಾವನ್ನು, ಇನ್ಫಾರ್ಮೇಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ದ ನಂಬರ್ ಸಿಸ್ಟಮ್ ಯೂಸಸ್ ವೆಲ್ ಡಿಫೈನ್ಡ್ ಸಿಂಬಲ್ಸ್ ಆ್ಯಂಡ್ ಡಿಜಿಟ್ಸ್. ಮುಖ್ಯವಾಗಿ ನಾವಿಲ್ಲಿ ನಂಬರ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ತೇವೆ ಈ ಚಾಪ್ಟ್ರಲ್ಲಿ. ಅಲ್ಲಿ ಒಂದಕ್ಕಿಂತ ಹೆಚ್ಚು ಸಿಂಬಲ್ಸ್ ಇರುತ್ತೆ ಮತ್ತು ಡಿಜಿಟ್ಸ್ ಇರುತ್ತೆ. ಹೇಗಿರುತ್ತೆ ಮುಂದೆ ನೋಡ್ಕೊಂಡು ವಿದ್ಯಾರ್ಥಿಗಳ ಎರಡನ್ನ ಎಕ್ಸಾಂಪಲನ್ನು. ನಂಬರ್ ಸಿಸ್ಟಮ್ಸ್ ಆರ್ ಬೇಸಿಕಲಿ ಕ್ಲಾಸಿಫೈಡ್ ಇಂಟು 2 types. ನಂಬರ್ ಸಿಸ್ಟಮ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಮುಖ್ಯವಾಗಿ ಆ ನಂಬರ್ ಸಿಸ್ಟಮ್ಸಲ್ಲಿ 2 types ಇದೆ. ಒಂದು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್, ಇನ್ನೊಂದು ಪೊಸಿಷನಲ್ ನಂಬರ್ ಸಿಸ್ಟಮ್. ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಎಕ್ಸಾಂಪಲ್ ರೋಮನ್ ಅಂಕೆ ಇರುತ್ತೆ. ರೋಮನ್ ಅಂಕೆಯನ್ನು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಅಥವಾ ನಾವು ಶಾಪಿಗೆ ಹೋಗ್ತೇವೆ, ನಾವು ರೋಮನ್ ಅಂಕೆಯಲ್ಲಿ 1 kg, 100 ರು, 1000 ರು ಅಂತ ರೋಮನ್ ಅಂಕೆಯಲ್ಲಿ ಹೇಳಿದರೆ ನಮ್ಮ ಯಾವ ಕಾರ್ಯಚಟುವಟಿಕೆಗಳು ಅಷ್ಟು ಸುಲಭ ಅಥವಾ ಅನುಕೂಲ ಅನಿಸೋದಿಲ್ಲ ವಿದ್ಯಾರ್ಥಿಗಳೇ. ಈ ನಾನ್ ಪೊಸಿಷನ್ ನಂಬರ್ ಸಿಸ್ಟಮನ್ನು ನಾವು ಈ ನಮ್ಮ ಕಲಿಕೆಗೆ ಸಂಬಂಧಪಟ್ಟಂತೆ ಉಪಯೋಗಿಸ್ಬೋದು. ಆದರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೂಡೋಕ್ಕಾಗಲಿ ಅಥವಾ ಕಳೆಯೋದಕ್ಕಾಗಲಿ ಈ ರೋಮನ್ ನಂಬರ್ಗಳನ್ನು ನಮಗೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಈ ನಾನ್ ಪೊಸಿಷನ್ ನಂಬರ್ ಸಿಸ್ಟಮನ್ನು ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬಳಸ್ಕೋಕ್ಕಾಗಲ್ಲ ವಿದ್ಯಾರ್ಥಿಗಳೇ. ಪೊಸಿಷನ್ ನಂಬರ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾವು ದಿನನಿತ್ಯ ಅಂಕಿ ಅಂಶಗಳನ್ನು ಕೂಡ್ತೇವೆ, ಕಳಿತೇವೆ, ಬರಿತೇವೆ. ಅಲ್ಲಿ 100ರ ಸ್ಥಾನ, ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000ರ ಸ್ಥಾನ, ಈ ಪೊಸಿಷನನ್ನು ಅರ್ಥ ಮಾಡ್ಕೊಳ್ತೇವೆ. ನಾವು ಒಂದು ದಶಾಂಶ ಬಿಂದು ಇರುತ್ತೆ, ದಶಾಂಶ ಬಿಂದು ಮುಂದೆ ನಂತರ ಬರೆದರೆ, ದಶಾಂಶ ಬಿಂದುವಿನ ಮುಂಚೆಯೇ ಬರೆದರೆ ಈ ಅಂಕಿಗಳ ಒಂದು ಸ್ಥಾನವನ್ನು ಗುರುತಿಸ್ಕೊಳ್ತವೆ. ಫಾರ್ ಎಕ್ಸಾಂಪಲ್ ಬಿಡಿ ಸ್ಥಾನ ಇದೆ, 10ರ ಸ್ಥಾನ ಇದೆ, ನೆಕ್ಸ್ಟ್ ನಮಗೆ 100ರ ಸ್ಥಾನ ಇದೆ. ಹೀಗೆ ಆ ಪೊಸಿಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಈ ಪೊಸಿಷನ್ ನಂಬರಲ್ಲಿ ನಮಗೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ. ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಈ ನಂಬರ್ ಸಿಸ್ಟಮನ್ನು ನಾವು ಬಳಸ್ಕೊಳ್ತೇವೆ ಅಂತ ಒಂದು ಎಕ್ಸಾಂಪಲ್ಸ್ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ನಂಬರ್ ಸಿಸ್ಟಮ್ ಅಂದರೆ ಏನು,
ನಂಬರ್ ಸಿಸ್ಟಮ್ಸ್ ಆರ್ ಯೂಸಸ್ ವೆಲ್ ಡಿಫೈನ್ಡ್ ಸಿಂಬಲ್ಸ್ ಆ್ಯಂಡ್ ಡಿಜಿಟ್ಸ್. ನಾವು ಪ್ರತಿನಿತ್ಯ ನಮ್ಮ ಕಂಪ್ಯೂಟರ್ಗಳಲ್ಲಿ ಸಿಂಬಲ್ಗಳನ್ನು ಬಳಸ್ಕೊಳ್ತೇವೆ ಮತ್ತು ಡಿಜಿಟ್ಸ್ಗಳನ್ನ ಬಳಸ್ಕೊಳ್ತಿದ್ದೇವೆ. ಆದರೆ ನಮ್ಮ ಕಂಪ್ಯೂಟರ್ ಮೆಮೊರಿಯಲ್ಲಿ ಅದು ಹೇಗೆ ವರ್ಕ್ ಆಗ್ತಿರುತ್ತೆ ಅನ್ನೋ ಒಂದು ಎಕ್ಸಾಂಪಲ್ಸನ್ನು ಈ ನಂಬರ್ ಸಿಸ್ಟಮ್ಸ್ ಮುಖಾಂತರ ನಾವು ತಿಳ್ಕೊಳ್ಳೋದು ನಾವು ವಿದ್ಯಾರ್ಥಿಗಳೇ. ಒಂದು ಪೊಸಿಷನ್ ನಂಬರ್ ಸಿಸ್ಟಮ್ ಎಕ್ಸಾಂಪಲ್ ರೋಮನ್ ಅಂಕೆ. ನೆಕ್ಸ್ಟ್ ಪೊಸಿಷನ್ ನಂಬರ್ ಸಿಸ್ಟಮ್ ನಾರ್ಮಲ್ ನಂಬರ್ಸ್ 1 0 to 9 ಅಂಕಿಗಳನ್ನು ನೀವು ಬಳಸ್ಕೋಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ವಾಟ್ ಈಸ್ ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್? ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ different symbols and does not the position of a number with definite value. ವಿದ್ಯಾರ್ಥಿಗಳೇ, ನಾವೀಗ ರೋಮನ್ ಅಂಕಿಯಲ್ಲಿ ಬರೀತೇವೆ, ಅದರ ಬಿಡಿ ಸ್ಥಾನ, ಹತ್ತರ ಸ್ಥಾನ ಮತ್ತು 100ರ ಸ್ಥಾನಗಳನ್ನು ನಾವು ಬರೆಯೋಕ್ಕಾಗೋದಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಡಿಫ್ರೆಂಟ್ ಸಿಂಬಾಲ್ಸ್ ಡಸ್ ನಾಟ್ ಪೊಸಿಷನ್. ವಿದ್ಯಾರ್ಥಿಗಳೇ, ನಾವು ಬಿಡಿ ಸ್ಥಾನ ತೋರ್ಸೋಕ್ಕಾಗೋದಿಲ್ಲ, ಹತ್ತರ ಸ್ಥಾನ ತೋರ್ಸೋಕ್ಕಾಗೋದಿಲ್ಲ, 1000 ಸ್ಥಾನಗಳನ್ನು ಇಲ್ಲಿ ತೋರ್ಸೋಕ್ಕಾಗೋದಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಸಿಂಬಾಲ್ಸ್ ಆ್ಯಂಡ್ ಡಸ್ ನಾಟ್ ಪೊಸಿಷನ್. ನಾವು ಯಾವ ಸ್ಥಾನಗಳನ್ನು ಆ ಸಂಖ್ಯೆಗಳಲ್ಲಿ ಗುರುತಿಸ್ಕೊಳ್ಳೋಕ್ಕಾಗೋದಿಲ್ಲ ವಿದ್ಯಾರ್ಥಿಗಳು. ನಮಗೆ ಗೊತ್ತಿದೆ, ಬಿಡಿ ಸ್ಥಾನ ಅಂತ ಗೊತ್ತಿದೆ, ಯೂನಿಟ್ಸ್ ಅಂತ ಕರಿತೇವೆ. ನೆಕ್ಸ್ಟ್ 10ರ ಸ್ಥಾನ ಅಂತ ಹೇಳ್ತೇವೆ, ಟೆನ್ಸ್ ಅಂತ ಹೇಳ್ತೇವೆ, 100ರ ಸ್ಥಾನ ಹಂಡ್ರೆಡ್ಸ್ ಅಂತ ಹೇಳ್ತೇವೆ. ಹೀಗೆ ಆ ಸ್ಥಾನಗಳನ್ನು ನಾವು ಗುರುತಿಸೋಕ್ಕಾಗೋದಿಲ್ಲ. ಹಾಗಾಗಿ ಅದರ ಡೆಫಿನೆಟ್ ವ್ಯಾಲ್ಯೂನ ಸಹ ನಾವು ಹೇಳೋಕ್ಕಾಗೋದಿಲ್ಲ ವಿದ್ಯಾರ್ಥಿಗಳಿಗೆ. 10ರ ಸ್ಥಾನದಲ್ಲಿದೆ, 100ರ ಸ್ಥಾನದಲ್ಲಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಾನ್ ಪೊಸಿಷನ್ ನಂಬರ್ ಸಿಸ್ಟಮನ್ನು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಬಳಸ್ಕೊಳ್ಳೋದಿಲ್ಲ ವಿದ್ಯಾರ್ಥಿಗಳೇ. ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ಡಿಫ್ರೆಂಟ್ ಸಿಂಬಾಲ್ಸ್ ಆ್ಯಂಡ್ ಡಸ್ ನಾಟ್ ದ ಪೊಸಿಷನ್ ಆಫ್ ನಂಬರ್ ವಿತ್ ನೋ ಡೆಫಿನೆಟ್ ವ್ಯಾಲ್ಯೂ. ಇಫ್ ಇಟ್ ಈಸ್ ಡಿಫಿಕಲ್ಟ್ ಟು ರೆಪ್ರೆಸೆಂಟ್ ಲಾರ್ಜ್ ನಂಬರ್ಸ್, ನೀವು 500 ಬರಿಬೋದು, 1000 ಬರಿಬೋದು, 10,000, 1,00,000, 1,00,00,000, 1,000,000 ಹೀಗೆ ಅಂಕಿಗಳನ್ನು ಬರೀಬೇಕು ಅಂತ ಹೇಳಿದರೆ ನಮಗೆ ಈ ರೋಮನ್ ಅಂಕಿಗಳು ಸುಲಭ ಆಗೋದಿಲ್ಲ ವಿದ್ಯಾರ್ಥಿಗಳೇ. ನಮ್ಮ ಎಕ್ಸಾಂಪಲ್ ಹೇಳಿದ್ವಿ, ನಾನ್ ಪೊಸಿಷನ್ ನಂಬರ್ ಸಿಸ್ಟಮಿಗೆ ಒಂದು ಎಕ್ಸಾಂಪಲ್ ಹೇಗಿದೆ ಹಾಗಾದರೆ ರೋಮನ್ ನಂಬರ್ಸ್ ಅಂತ ಹೇಳ್ತಿದ್ದೇವೆ. ನಮಗೆ ಇಲ್ಲಿ 1 ಅಂತ ಬರೀಬೇಕು ಅಂದರೆ ಈ ರೀತಿ ಬರಿತೇವೆ ರೋಮನ್ ಅಂಕಿಯಲ್ಲಿ. ನೆಕ್ಸ್ಟ್ 4 ಅಂತ ಬರಬೇಕು ಅಂತ ಹೇಳಿದರೆ ನಾವು ಇಲ್ಲಿ ಈ ರೀತಿ ಬರ್ತಿದ್ದೇವೆ. ನೆಕ್ಸ್ಟ್ 10 ಅಂತ ಬರಬೇಕು ಅಂತ ಹೇಳಿದ್ರೆ ಈ ರೀತಿ ಬರೆದಿದ್ದೇವೆ. ಇನ್ನು ಸಾಕಷ್ಟು ಎಕ್ಸಾಂಪಲ್ ನಮ್ಮ ರೋಮನ್ ಅಂಕಿಯಲ್ಲಿ ಇದೆ. ಆದರೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಇಲ್ಲಿ ರೋಮನ್ ಅಂಕಿಯಲ್ಲಿ ನಾವು ಗುರುತಿಸೋಕ್ಕಾಗೋದಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ನಾನ್ ಪೊಸಿಷನ್ ನಂಬರ್ ಸಿಸ್ಟಮನ್ನು ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಯಾವ ಕಾರ್ಯದಲ್ಲೂ ನಾವು ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಈ ನಂಬರ್ ಸಿಸ್ಟಮನ್ನು ನಾವು ಸದ್ಯ ತಿಳ್ಕೊಳ್ಳೋಣ ಅಷ್ಟೇ. ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ಗೆ ಯಾವ ಒಂದು ಎಕ್ಸಾಂಪಲ್ ಇದೆ ಅದಕ್ಕೆ ರೋಮನ್ ಅಂಕೆ ನೀವು ಅಂತ ಹೇಳಿದರೆ ಎಕ್ಸಾಂಪಲ್ ಆಯಿತು ವಿದ್ಯಾರ್ಥಿ. 1 ಅಂಕದ ಪ್ರಶ್ನೆ ಸಿಗುತ್ತೆ ನಮಗೆ. ವಾಟ್ ಈಸ್ ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ ಆರ್ ರೈಟ್ ಅನ್ ಎಕ್ಸಾಂಪಲ್ ಆಫ್ ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ ಅಂತ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ತಮಗೆ, ತಾವು ಬರೆಯೋದಕ್ಕೆ ರೆಡಿ ಇರಬೇಕು. ನೆಕ್ಸ್ಟ್, ವಾಟ್ ಈಸ್ ಡ್ರಾಬ್ಯಾಕ್ ಆಫ್ ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್? ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ ಕೆನಾಟ್ ಬಿ ಯೂಸ್ಡ್ ಟು ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ ಎಫೆಕ್ಟಿವ್ಲಿ. ವಿದ್ಯಾರ್ಥಿಗಳು ನಮಗೆ ಗೊತ್ತಿದೆ, ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ ನಾವು ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸಲ್ಲಿ ನಾವು ರೋಮನ್ ಅಂಕೆಗಳನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ನಾನ್ ಪೊಸಿಷನ್ ನಂಬರ್ ಸಿಸ್ಟಮಲ್ಲಿ ನಾವು ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸನ್ನು ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ನ ನಾವು ಅರ್ಥಮೆಟಿಕ್ ಕ್ಯಾಲ್ಕುಲೇಷನಲ್ಲಿ ನಾವು ಎಫೆಕ್ಟಿವ್ಗೆ ತೋರ್ಸೋಕ್ಕಾಗೋದಿಲ್ಲ ವಿದ್ಯಾರ್ಥಿಗಳು. ನಮ್ಮ ನಾರ್ಮಲ್ ಅಂಕಿಗಳನ್ನು ನಾವು ಏನು ಮಾಡ್ತೇವೆ, ಕೂಡ್ತೀವಿ, ಕಲಿತೇವೆ. ನೀವು ಎಷ್ಟು ದೊಡ್ಡ ಸಂಖ್ಯೆಗಳನ್ನು ಬೇಕಾದ್ರೂ ಓದ್ಬೋದು. ಆದರೆ ರೋಮನ್ ಅಂಕಿಯಲ್ಲಿ ನಾವು ಅದನ್ನು ಕ್ಲಿಯರಾಗಿ ನಾವು ಸ್ಟಡಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೇವೆ. ವಾಟ್ ಈಸ್ ಪೊಸಿಷನ್ ನಂಬರ್ ಸಿಸ್ಟಮ್? It is a system of writing numbers. It is a system of writing numbers in which the position of the digit. ನಾವು ಅಂಕಿಗಳನ್ನು ಬರಿತೇವೆ, ಪ್ರತಿ ಅಂಕಿಯ ಡಿಜಿಟನ್ನು ನಾವು ಇಲ್ಲಿ ಪರಿಚಯ ಮಾಡ್ಕೊಳ್ತೇವೆ ಎಲ್ಲಿ, ಪೊಸಿಷನ್ ನಂಬರ್ ಸಿಸ್ಟಮಲ್ಲಿ. ಹಾಗಾಗಿ ಪೊಸಿಷನ್ ನಂಬರ್ ಸಿಸ್ಟಮ್ ಈಸ್ ಎ ನಂಬರ್ ಸಿಸ್ಟಮ್ ಆಫ್ ರೈಟಿಂಗ್ ನಂಬರ್ಸ್ ಇನ್ ವಿಚ್ ದ ಪೊಸಿಷನ್ ಆಫ್ ಡಿಜಿಟ್, ಒಂದು ನಿಮ್ಮ ಅಂಕಿಯ ಸ್ಥಾನಗಳನ್ನು ಗುರುತಿಸ್ಕೊಳ್ತವೆ. ಫಾರ್ ಎಕ್ಸಾಂಪಲ್ ಬಿಡಿ ಸ್ಥಾನ, ಯೂನಿಟ್ಸ್, 10ರ ಸ್ಥಾನ, ಟೆನ್ಸ್, 100ರ ಸ್ಥಾನ, ಹಂಡ್ರೆಡ್ಸ್ ಹೀಗೆ ಹೇಳ್ಕೊಳ್ತಾ ಹೋಗ್ತವೆ. ಹಾಗಾಗಿ ಅದರ ಪೊಸಿಷನನ್ನು ಹೇಳೋದಕ್ಕೆ ನಮಗೇನಾಗುತ್ತೆ, ಅನುಕೂಲ ಆಗುತ್ತೆ ಎಲ್ಲಿ, ಪೊಸಿಷನ್ ನಂಬರ್ ಸಿಸ್ಟಮಲ್ಲಿ. ಆ್ಯಸ್ ಎಫೆಕ್ಟ್ಸ್ ಇಟ್ಸ್ ವ್ಯಾಲ್ಯೂ, ಅಂದರೆ ನೀವು ಯಾವ ವ್ಯಾಲ್ಯೂನ ಬರೆದಿರ್ತೀರ ಆ ವ್ಯಾಲ್ಯೂ ತಕ್ಕಂತೆ ನಮಗೇನಾಗುತ್ತೆ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ಇಟ್ಸ್ ವ್ಯಾಲ್ಯೂ ಅಂತ ಹೇಳಿದ್ದೇವೆ. ಮುಂದೆ ಯಾವ ರೀತಿ ಒಂದು ಎಕ್ಸಾಂಪಲ್ ಇರುತ್ತೆ ನಾವು ಮುಂದೆ ಕಾಣೋಣ ವಿದ್ಯಾರ್ಥಿಗಳು. ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಪೊಸಿಷನ್ ನಂಬರ್ ಸಿಸ್ಟಮ್? ಇಟ್ ಈಸ್ ಎನ್ ಸಿಸ್ಟಮ್ ಆಫ್ ರೈಟಿಂಗ್ ನಂಬರ್ಸ್ ಇನ್ ವಿಚ್ ಪೊಸಿಷನ್, ಆ ಅಂಕಿಗಳ ಸ್ಥಾನಗಳನ್ನು ತಿಳ್ಕೊಳ್ತವೆ ಬರೆಯೋದ್ರ ಮುಖಾಂತರ. ಪೊಸಿಷನ್ ಆಫ್ ಎ ಡಿಜಿಟ್ ಆ್ಯಸ್ ಎಫೆಕ್ಟ್ಸ್ ಇಟ್ಸ್ ವ್ಯಾಲ್ಯೂ.
ಎಫೆಕ್ಟ್ಸ್ ಇಟ್ಸ್ ವ್ಯಾಲ್ಯೂ ಅಂತ ಹೇಳಿದರೆ ನಾವು ಯಾವ ಅಂಕಿಯನ್ನು ಬರೆದಿರ್ತವೆ, ಯಾವ ಸ್ಥಾನದಿಂದ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತೀರಿ, ಅದನ್ನು ಗುಣಿಸ್ತೀರಿ, ಅಲ್ಲಿ ಆ ವ್ಯಾಲ್ಯೂವಿನ ಒಂದು ಬೆಲೆ ಅಲ್ಲಿ ನಾವು ಕಾಣ್ತೇವೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಎಕ್ಸಾಂಪಲ್ ಆಫ್ ಪೊಸಿಷನ್ ನಂಬರ್ ಸಿಸ್ಟಮ್, ಡೆಸಿಮಲ್ ಎಕ್ಸಾಂಪಲ್ ಆಫ್ ಪೊಸಿಷನ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಮಗೆ ನಾನ್ ಪೊಸಿಷನ್ ನಂಬರ್ ಸಿಸ್ಟಮಲ್ಲಿ ರೋಮನ್ ಅಂಕಿಗಳನ್ನು ಕರಿತೀವಿ. ಈಗ ಎಕ್ಸಾಂಪಲ್ ಆಫ್ ಪೊಸಿಷನ್ ನಂಬರ್ ಸಿಸ್ಟಮ್ ಅಂತ ಹೇಳ್ತಿದ್ದೇವೆ. ಪೊಸಿಷನ್ ನಂಬರ್ ಸಿಸ್ಟಮಲ್ಲಿ ನಮಗೆ 4 ವಿಧವಾದಂಥ ನಂಬರ್ ಸಿಸ್ಟಮನ್ನು ನಮಗೆ ಕಲಿಬೇಕಾಗುತ್ತೆ ಫಸ್ಟ್ PUC ವಿದ್ಯಾರ್ಥಿಗಳೇ. ನಾವು ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವು ಈ ನಂಬರ್ ಸಿಸ್ಟಮನ್ನು ಸ್ವಲ್ಪ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೇನೆ. ಮೊದಲನೇದು ಒಟ್ಟಿಗೆ ನಿಮಗೆ ರೈಟ್ ಅನ್ ಎಕ್ಸಾಂಪಲ್ ಆಫ್ ಪೊಸಿಷನ್ ನಂಬರ್ ಸಿಸ್ಟಮ್ ಅಂತ ಕೇಳಿದರೆ 4ರಲ್ಲಿ ಯಾವುದಾದ್ರು ಒಂದು ಬರಿಬೋದು ವಿದ್ಯಾರ್ಥಿಗಳೇ ನೀವು. ಅಂದರೆ ರೈಟ್ ಆ್ಯನ್ ಎಕ್ಸಾಂಪಲ್ ಆಫ್ ಪೊಸಿಷನ್ ನಂಬರ್ ಸಿಸ್ಟಮ್ ಅಂತ ಕೇಳಿದರೆ ಇದರಲ್ಲಿ ಯಾವುದಾದ್ರು ಒಂದನ್ನು ಬರೆದ್ರೆ ನಮಗೆ ಅಂಕಿ ನಮ್ಮ ಮಾರ್ಕ್ಸ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿ ಎಕ್ಸಾಂಪಲ್ ಆಫ್ ನಾನ್ ಪೊಸಿಷನ್ ನಂಬರ್ ಸಿಸ್ಟಮ್ ಅಂದರೆ ನೀವು ರೋಮನ್ಸ್ ಅಂತ ಬರೀಬೇಕು, ರೋಮನ್ ಅಂಕಿಗಳನ್ನು ಬರೀಬೇಕಾಗುತ್ತೆ. ರೋಮನ್ ನಂಬರ್ಸ್ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸಾಂಪಲ್ ಆಫ್ ಪೊಸಿಷನ್ ನಂಬರ್ ಸಿಸ್ಟಮ್ ಅಂತ ಕರಿತೇವೆ. ಇದರಲ್ಲಿ ಯಾವುದಾದ್ರು ಒಂದು ಎಕ್ಸಾಂಪಲ್ನ ಬರಿಬೋದು. ಫಾರ್ ಎಕ್ಸಾಂಪಲ್ ಡೆಸಿಮಲ್ ನಂಬರ್ ಸಿಸ್ಟಮ್, ಬೇಸ್ 10 ಸಿಸ್ಟಮ್ ಅಂತ ನಾವು ಅದನ್ನು ಕರಿತೇವೆ, ಇನ್ನೊಂದು ಅರ್ಥದಲ್ಲಿ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ನೀವು ಬೇಸ್ 10 ಸಿಸ್ಟಮ್ ಅಂತ ಹೇಳಿದರೆ ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಅಂಡರ್ಸ್ಟುಡ್. ಯಾವುದು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ನಮಗೆ ಬೇಗ ಗೊತ್ತಾಗುತ್ತೆ. ಬೈನರಿ ನಂಬರ್ ಸಿಸ್ಟಮ್ ಬೇಸ್ 2 ಸಿಸ್ಟಮ್. ಆಕ್ಟಲ್ ನಂಬರ್ ಸಿಸ್ಟಮ್ ಬೇಸ್ 8 ಸಿಸ್ಟಮ್. ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಇಲ್ಲಿ ಬೇಸ್ 16 ಸಿಸ್ಟಮ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ನಾವು 0 ಇಂದ 9ರ ತನಕ ಅಂಕಿಗಳನ್ನು ಬರಿತೇವೆ. ಆ ಅಂಕಿಗಳನ್ನು ನಾವು ಬರೆದಾಗ ಇದೇ ಡೆಸಿಮಲ್ ನಂಬರ್ಸ್ ಅಂತ ಗುರ್ತು ಮಾಡ್ಕೊಳ್ಳೋದಕ್ಕೆ ಅಥವಾ ರೆಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಬೈನರಿ ನಂಬರ್ ಸಿಸ್ಟಮ್ ಹೇಗಿರುತ್ತೆ ಮುಂದೆ ನೋಡೋಣ, ಅಭ್ಯಾಸ ಮಾಡೋಣ. ಇಲ್ಲಿ ಆಕ್ಟಲ್ ನಂಬರ್ ಸಿಸ್ಟಮಲ್ಲಿ ನೀವು 0 to 7 ತನಕ ನೀವು ಅಂಕಿಗಳನ್ನು ಬರಿತೀರಿ. ಇಲ್ಲಿ 0 to 9, ಇಲ್ಲಿ 0 and 1, ಇಲ್ಲಿ 0 to 7 ತನಕ ನೀವು ಅಂಕಿಗಳನ್ನು ಬರೆದರೆ ಆ ಅಂಕಿಗಳ ಗುಂಪನ್ನು ನಾವು ಇಲ್ಲಿ ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಕರಿತೇವೆ. ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂದರೆ ನಾವು 0 to 9 ಬಳಸ್ತೇವೆ. ನೆಕ್ಸ್ಟ್ 11ಗೆ 10, 11 ಹೀಗೆ ಮುಂದಿನ ಅಂಕಿಗಳನ್ನು ಬಳಸುವಾಗ ನಾವು ಕೆಲವು ಡಿಜಿಟನ್ನು ಬೇರೆ ರೀತಿಯ ಅಕ್ಷರ ರೂಪದಲ್ಲಿ ಹೆಸರಿಸ್ತವೆ. ಆ ಎಕ್ಸಾಂಪಲ್ನ ಮುಂದೆ ನಾವು ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಬಳಕೆ ಹೇಗೆ ಅಂತ ನೋಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ನಿಮಗೆ ಪೊಸಿಷನ್ ನಂಬರ್ ಸಿಸ್ಟಮಲ್ಲಿ ಇವು 4ರಲ್ಲಿ ಯಾವ್ದಾರ ಒಂದು ಎಕ್ಸಾಂಪಲ್ನೇ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಪೊಸಿಷನ್ ನಂಬರ್ ಸಿಸ್ಟಮ್. ಡೆಸಿಮಲ್, ಬೈನರಿ, ಆಕ್ಟಲ್ ಅಂಡ್ ದೆನ್ ಹೆಕ್ಸಾಡೆಸಿಮಲ್. ಮೆನ್ಷನ್ ಎನಿ 2 ಪೊಸಿಷನ್ ನಂಬರ್ ಸಿಸ್ಟಮ್. ಮೆನ್ಷನ್ ಎನಿ 2 ಪೊಸಿಷನಲ್ ನಂಬರ್ ಸಿಸ್ಟಮ್. ಯಾವ್ದಾರ 1-2 ಎಕ್ಸಾಂಪಲ್ನ ಹೇಳಿ ಅಂತ ಹೇಳ್ತಿದ್ದೀವಿ ವಿದ್ಯಾರ್ಥಿಗಳೇ. ಡೆಸಿಮಲ್ ನಂಬರ್ ಸಿಸ್ಟಮ್ ನಮಗೆ ಏನಿದೆ 0 ಇಂದ 9ರ ತನಕ ಅಂಕಿಗಳನ್ನು ಬರೀಬೇಕು. ಆ ಅಂಕಿಗಳನ್ನು ಬರೆದ್ರೆ ನಾವು ಎಂತ ಕರಿತೇವೆ ವಿದ್ಯಾರ್ಥಿಗಳೇ, ಇಲ್ಲಿ ಅದನ್ನು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರಿತೇವೆ. ನಾವು ಬೇಸ್ 10 ಆಗಿ ಈ ರೀತಿ ಬರೆದ್ರೆ ನಮಗೆ ಈ ಪದದ ಪರಿಚಯ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ 0 ಇಂದ 9ರ ತನಕ ಅಂಕಿಗಳು ಇರಬೇಕು. ಹಾಗಾಗಿ ನಾವು ಬೇಸ್ 10 ಅಂತ ಬರಿತೇವೆ. ಎಕ್ಸಾಂಪಲ್ ಆಫ್ ಡೆಸಿಮಲ್ ನಂಬರ್ ಸಿಸ್ಟಮ್. ಬೈನರಿ ನಂಬರ್ ಸಿಸ್ಟಮ್ ಅಂತ ಇಲ್ಲಿ ಬರೆದಿದ್ದೇನೆ ನಾನು. 0 ಮತ್ತು 1 ಅಂತ ಅಂಕಿಗಳನ್ನು ಮಾತ್ರ ಬಳಸ್ತೇವೆ. ಇಲ್ಲಿ 2, 3 ಇದರ ಅಂಕಿಗಳನ್ನು ಬಳಸೋಕ್ಕಾಗಲ್ಲ ವಿದ್ಯಾರ್ಥಿಗಳೇ. ಬೈನರಿ ಅಂದರೆ 2 ಡಿಜಿಟ್ 0 ಮತ್ತು 1 ಅಂತ ಅಂಕಿಗಳು ಇರುತ್ತವೆ. ಆ ಅಂಕಿಗಳು ಮತ್ತೆ ಪುನರಾವರ್ತನೆ ಆಗ್ತಾ ಹೋಗ್ತಿರುತ್ತೆ. ನಮಗೆ ಇಲ್ಲಿ ಬರಿಬೋದು. ಹಾಗಾದರೆ ಆ ಎಕ್ಸಾಂಪಲ್ಸ್ ಏನು ಕರಿತವೆ, ಬೇಸ್ 2 ಅಲ್ಲಿ ಬರಿತವೆ. ದಿಸ್ ಇಸ್ ಬೇಸ್ 10. ಇಲ್ಲಿ ಬೇಸ್ 10 ಇದೆ. ನೆಕ್ಸ್ಟ್ ಇಲ್ಲಿ ಬೇಸ್ 2 ಇದೆ. ಬೇಸ್ 2 ಅನ್ನು ನಾವು ಬೈನರಿ ನಂಬರ್ ಸಿಸ್ಟಮ್ ಅಂತ ಕರಿತೇವೆ. ಬೇಸ್ 10 ಅನ್ನು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಇಲ್ಲಿ ಪರಿಚಯ ಮಾಡ್ಕೊಳ್ತಿದ್ದೇವೆ ವಿದ್ಯಾರ್ಥಿಗಳೇ. ವಾಟ್ ಡು ಯು ಮೀನ್ ಬೇಸ್ ಆಫ್ ದಿ ನಂಬರ್ ಸಿಸ್ಟಮ್? ಬೇಸ್ ಅಂದರೆ ಏನು? ಹಾಗಾದರೆ ಒನ್ಲಿ 1 ಮಾರ್ಕ್ಸ್ ಇರುತ್ತೆ. ಬೇಸ್ ವಾಟ್ ಈಸ್ ಮೀನ್ ಬೈ ಬೇಸ್, ವಾಟ್ ಈಸ್ ಮೀನ್ ಬೈ ರ್ಯಾಡಿಕ್ಸ್ ಅಂತ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ, ನೀವು ಬರೀಬೇಕಾಗುತ್ತೆ. ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಎನಿ ನಂಬರ್ ಸಿಸ್ಟಮ್ ಈಸ್ ಕಾಲ್ಡ್ ಬೇಸ್ ಆರ್ ರ್ಯಾಡಿಕ್ಸ್. ದಿ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್, ನಾವು ಅಲ್ಲಿ ಒಂದಕ್ಕಿಂತ ಹೆಚ್ಚು ಡಿಜಿಟ್ಗಳನ್ನು ಬರೆದಿರ್ತವೆ. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಬರೆದಿದ್ದಾವೆ 2, 3, 4 ಹೀಗೆ ಒಂದಕ್ಕಿಂತ ಹೆಚ್ಚು ಅಂಕಿಗಳನ್ನು ಬರೆದಿದ್ದಾವೆ. ಆದರೆ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಎನಿ ನಂಬರ್ ಸಿಸ್ಟಮ್ ಈಸ್ ಕಾಲ್ಡ್ ಬೇಸ್ ಆರ್ ರ್ಯಾಡಿಕ್ಸ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ನಾವು ಇಲ್ಲಿ ಯಾವ ಅಂಕಿಯಿಂದ ಎಲ್ಲ ತನಕ ಬರೀತೇವೆ? ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೇನೆ ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ 0 ಇಂದ 9ರ ತನಕ ಅಂಕಿಗಳನ್ನು ಬರೀಬೋದು. ನಾವು 10 ಅಂತ ಬರೆಯೋದಿಲ್ಲ ವಿದ್ಯಾರ್ಥಿಗಳೇ. ಅಲ್ಲಿ 0 ಇಂದ 9ರ ತನಕ ಅಂಕಿಗಳನ್ನು ಬರೆದ್ರೆ ಅವುಗಳನ್ನು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರಿತೇವೆ. ನಾವು ಎಷ್ಟು ಅಂಕಿಗಳು ಅಲ್ಲಿದ್ದಾವೆ ಅಂಥೇಳಿ ಅಂದರೆ 0 ಇಂದ 9 ತನಕ ಬರೆದ್ರೆ 10 ಅಂಕಿಗಳಾಯ್ತು. ಹಾಗಾಗಿ ಇಲ್ಲಿ ಹೇಳ್ತೇವೆ ಪ್ರೆಸೆಂಟ್
ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ದ ನಂಬರ್ ಸಿಸ್ಟಮ್ ಈಸ್ ಕಾಲ್ಡ್ ಬೇಸ್ ಆರ್ ರ್ಯಾಡಿಕ್ಸ್. ಅದನ್ನು ನಾವು ಬೇಸ್ ಅಂತ ಬರಿತೇವೆ ಮತ್ತು ರ್ಯಾಡಿಕ್ಸ್ ಅಂತ ಬರಿತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಪರಿಚಯ ಮಾಡ್ಕೋಬೇಕು. 0 ಇಂದ 9 ತನಕ ಅಂಕಿಗಳನ್ನು ಬರೆದರೆ ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಆರ್ 10. ಅಂದರೆ ಇನ್ಕ್ಲೂಡಿಂಗ್ 0 ಈಸ್ ಕಾಲ್ಡ್ ಇನ್ಕ್ಲೂಡಿಂಗ್ 0 to 9 ಈಸ್ 10 ನಂಬರ್ಸ್ ಆಯಿತು ವಿದ್ಯಾರ್ಥಿಗಳು. 0 ಇಂದ 9 ತನಕ ಅಂಕಿಗಳನ್ನು ಎಣಿಸಿದರೆ ಅವು 10 ಅಂಕಿಗಳಾದವು. ಹಾಗಾಗಿ ನಾವು ಏನು ಬರಿತೇವೆ? ಬೇಸ್ 10 ಅಂತ ಬರಿತೇವೆ. ಅದಕ್ಕಾಗಿ ಈ ರೀತಿ ಹೇಳ್ತಾರೆ, ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್. ನಾವು ಬರೆದಿರೋಂಥ ಅಂಕಿಗಳು ಅಲ್ಲಿ ಅಂದರೆ ನೀವು ಅಷ್ಟು ಅಂಕಿಗಳನ್ನ ಬರೀಬೇಕು ಅಂತ ಏನಿಲ್ಲ. ಆದರೆ ಆ ನಂಬರ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಟ್ಟು ಅಂಕಿಗಳನ್ನು ತಗೊಂಡಾಗ ಆ ನಂಬರ್ ಸಿಸ್ಟಮನ್ನು ನಾವೇನು ಕರಿತೇವೆ? ಅದನ್ನು ಬೇಸ್ ಅಂತ ಕರಿತೇವೆ. ಇಲ್ಲಿ ಬರ್ತಿದ್ದೇವೆ ನಾವು ಬೇಸ್ ಅನ್ನೋ ಪದವನ್ನು ಈ ರೀತಿ ಗುರುತಿಸಿದ್ದೇವೆ. ಬೇಸ್ 10 ಅಂತ ಕರಿತೇವೆ ವಿದ್ಯಾರ್ಥಿಗಳು. ಇದರಲ್ಲಿ 10 ಅಂಕಿಗಳನ್ನು ನೀವು ಅಂದರೆ 0 ಇಂದ 9 ತನಕ 10 ಅಂಕಿಗಳನ್ನು ನೀವು ಬರೀಬೋದು ಅಂತ ಹೇಳಿ ಅಷ್ಟೇ. ಹಾಗೆ ಬೇಸ್ ಆರ್ ರ್ಯಾಡಿಕ್ಸ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್. ವಾಟ್ ಈಸ್ ಬೇಸ್ ಆರ್ ರ್ಯಾಡಿಕ್ಸ್? ಎಕ್ಸಾಂಪಲ್ ಆಫ್ ಡೆಸಿಮಲ್ ನಂಬರ್ ಸಿಸ್ಟಮ್. ವಿದ್ಯಾರ್ಥಿಗಳೇ, ನಾವೊಂದು ಡೆಸಿಮಲ್ ನಂಬರ್ ಸಿಸ್ಟಮನ್ನು ನಿಮಗೆ ಬರೆದಿದ್ದೇನೆ. ನಮಗೆ ಇಲ್ಲಿ ದಶಾಂಶ ಬಿಂದು ಇದೆ. ದಶಾಂಶ ಬಿಂದು ಮುಂದಕ್ಕೆ 2 ಅಂಕಿಗಳನ್ನು ಕೊಡಲಾಗಿದೆ, ಒಂದು 8 ಮತ್ತು 9 ಅಂತ ಕೊಡಲಾಗಿದೆ. ಇದನ್ನು ಓದೋಂಥ ವಿಧಾನ ಹೇಗೆ? ಇಲ್ಲಿ 6345.89. ನೀವು 89 ಅಂತ ಓದಬಾರ್ದು, ಇಲ್ಲಿ 8 ಮತ್ತು 9 ಅಂತ ಓದಬೇಕಾಗುತ್ತೆ. ದಶಾಂಶ ಬಿಂದುಗಳಿಂದ ಮುಂದಕ್ಕೆ ಪಾಯಿಂಟಿಂದ ಮುಂದಕ್ಕೆ ಇರೋಂಥ ಸಂಖ್ಯೆಗಳನ್ನು ನೀವು ಸಿಂಗಲ್ ಡಿಜಿಟಲ್ಲಿ ಓದಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ 6345.89 ಹೇಗೆ ಇದೆ ನಮ್ಮ ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ನಾವು ಹೇಗೆ ಕರೆದೇವೆ ಅಂತ ಒಂದು ಎಕ್ಸಾಂಪಲ್ ನೋಡೋಣ. ನಮಗೆ ಪೊಸಿಷನ್ ನಂಬರ್ ಸಿಸ್ಟಮಲ್ಲಿ ನಾವು ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೇವೆ. ಪೊಸಿಷನ್ ನಂಬರ್ ಸಿಸ್ಟಮಲ್ಲಿ ಏನಾಗುತ್ತೆ? ಒಂದು ಸ್ಥಾನಗಳನ್ನು ಗುರುತಿಸ್ಕೊಳ್ತವೆ. ಅಂದರೆ ಅಂಕಿಯ ಸ್ಥಾನ ಎಲ್ಲಿದೆ, ಅದು ಬಿಡಿ ಸ್ಥಾನದಲ್ಲಿದೆಯೋ, 10ರ ಸ್ಥಾನದಲ್ಲಿದೆಯೋ, 100ರ ಸ್ಥಾನದಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪೊಸಿಷನ್ ನಂಬರ್ ಸಿಸ್ಟಮನ್ನು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಬಳಸ್ಕೊಳ್ತವೆ, ಅಥವಾ ಅರ್ಥಮೆಟಿಕ್ ಆಪ್ರೇಟ್ಸನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ, ಬಳಕೆ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಅನುಕೂಲ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ 5 ಅಂತ ಇದೆ, ಇದು ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ ಇದನ್ನು ಏನು ಕರಿತೇವೆ? ನಾವು ಯೂನಿಟ್ಸ್ ಅಂತ ಕರಿತೇವೆ. ಈ ಟೋಟಲ್ ನಂಬರ್ ಏನಾಗಿದೆ? ಡೆಸಿಮಲ್ ನಂಬರ್ ಸಿಸ್ಟಮ್. ನಾವು ಪಾಯಿಂಟ್ ವ್ಯಾಲ್ಯೂನ ಬರ್ತಿದ್ದೇವೆ. ಓಕೆ, ಇಲ್ಲಿ 5 ಅಂತ ಅಂಕಿಯನ್ನು ಅಥವಾ ಈ ಅಂಕಿಯ ಸ್ಥಾನವನ್ನು ನಾವೇನು ಕರೆದಿದ್ದೇವೆ? ಬಿಡಿ ಸ್ಥಾನ, ಯೂನಿಟ್ಸ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 4 ಅಂತಿದೆ, 4ರ ಸ್ಥಾನ ಯಾವುದಿದೆ? ಇಲ್ಲಿ ಟೆನ್ಸ್ ಅಂತ ಕರೆದಿದ್ದೇವೆ. ನೆಕ್ಸ್ಟ್ 3 ಅಂತ ಇದೆ, ಈ ಅಂಕಿಯನ್ನು ನಾವು ಹಂಡ್ರೆಡ್ಸ್ ಅಂತ ಕರೆದಿದ್ದೇವೆ, 100ರ ಸ್ಥಾನ ಅಂತ ಕರೆದಿದ್ದೇವೆ. ನೆಕ್ಸ್ಟ್ 6 ಅಂತ ಇದೆ, ಆ ಅಂಕಿಯನ್ನು ಥೌಸಂಡ್ಸ್, 1000ದ ಸ್ಥಾನ ಅಂತ ಕರೆದಿದ್ದೇವೆ ವಿದ್ಯಾರ್ಥಿಗಳೇ. ಹೀಗೆ ಅಂಕಿಯ ಸ್ಥಾನಗಳನ್ನು ಗುರುತಿಸೋದಕ್ಕೆ ನಾವು ಏನಾಗುತ್ತೆ? ನಮ್ಮ ಪೊಸಿಷನ್ ನಂಬರ್ ನಮಗೆ ಈಸಿ ಆಗಿದೆ, ಬಳಕೆ ಆಗುತ್ತೆ. ನೆಕ್ಸ್ಟ್ ದಶಾಂಶ ಬಿಂದು ಇದೆ, ಅದನ್ನು ಡೆಸಿಮಲ್ ಪಾಯಿಂಟ್ ಅಂತ ಕರೆದಿದ್ದೇವೆ. ಪಾಯಿಂಟಿಂದ ಮುಂದಕ್ಕಿರೋಂಥ ಅಂಕಿಗಳನ್ನು ಯಾವ ರೀತಿ ಕರಿತೇವೆ ಅಂತ ಎಕ್ಸಾಂಪಲಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ 8 ಇದೆ, ಅದನ್ನು ಟೆನ್ಸ್ ಅಂತ ಕರಿತೇವೆ. ಹಾಗೆ ಪಾಯಿಂಟಿಂದ ಮುಂದಕ್ಕಿರೋಂಥ ಎಕ್ಸಾಂಪಲ್ ನಾವು ಓದ್ತಿದ್ದೇನೆ. 8 ಅನ್ನೋದನ್ನು ನಾವು ಟೆನ್ಸ್ ಅಂತ ಕರಿತೇವೆ. ನೆಕ್ಸ್ಟ್ 9 ಅಂತಿದೆ, ಆ ಅಂಕಿಯನ್ನು ಏನು ಕರಿತೇವೆ? ಇಲ್ಲಿ ಹಂಡ್ರೆಡ್ಸ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಈಗ ಇಲ್ಲಿ ನಾವು ಮುಂದೆ ಈ ನಂಬರ್ಗಳನ್ನು ಪೊಸಿಷನನ್ನು ಬರೀಬೇಕು, ಅವುಗಳ ಸ್ಥಾನವನ್ನು ಬರೀಬೇಕು. ಹೇಗಿರುತ್ತೆ ಅಂತ ಮುಂದೆ ತಿಳ್ಕೊಳ್ಳೋಣ. ದಿಸ್ ಇಸ್ ಎಕ್ಸಾಂಪಲ್ ಆಫ್ ಡೆಸಿಮಲ್ ನಂಬರ್ ಸಿಸ್ಟಮ್. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿರಬೇಕು. ಈ ಟೆನ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಬರ್ಕೊಳಕ್ಕೆ ಬರೋದಿಲ್ಲ, ಹಂಡ್ರೆಡ್ಸ್ ಗೊತ್ತಿಲ್ಲ ಅಂದರೆ ನಮಗೆ ಬರ್ಕೊಳಕ್ಕೆ ಬರೋದಿಲ್ಲ. ನಾವಿಲ್ಲಿ ಟೆನ್ಸ್ ಅಂದರೆ ಹೇಗಿದೆ ಅನ್ನೋದು ನೀವು ಪಾಯಿಂಟ್ ಮುಂದ್ಗಡೆ ಅಂತ ಅಂಕಿಗಳನ್ನು ನೀವು ಮುಂದೆ ಬರೆಯುವಾಗ, ಅದನ್ನು ಸ್ಪ್ಲಿಟ್ ಮಾಡಿ ಬರೆಯುವಾಗ ನಿಮಗೆ ಈಸಿ ಆಗುತ್ತೆ. ಈ ಎಕ್ಸಾಂಪಲ್ಗಳನ್ನು ನೀವು ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಎಕ್ಸಾಂಪಲ್ ಆಫ್ ಡೆಸಿಮಲ್ ನಂಬರ್ ಸಿಸ್ಟಮ್. ಎಕ್ಸಾಂಪಲ್ ಆಫ್ ಪೊಸಿಷನ್ಸ್ ಆ್ಯಂಡ್ ವೆಯ್ಟ್ಸ್. ವಿದ್ಯಾರ್ಥಿಗಳೇ, ಪೊಸಿಷನ್ ಅಂತ ಹೇಳಿದರೆ ನಾವು ಈಗ ಹಾಗೆ ಹೇಳಿದೆ, ಅದು 100ರ ಸ್ಥಾನದಲ್ಲಿದೆಯೋ 10ರ ಸ್ಥಾನದಲ್ಲಿದೆಯೋ ಅಂತ ನೀವು ಪರಿಚಯ ಮಾಡ್ಕೋಬೇಕು ಅಂತ ಹೇಳಿದರೆ ನಾವು ಪೊಸಿಷನ್ಸನ್ನು ಬರೀಬೇಕಾಗುತ್ತೆ. ಅದರ ಪೊಸಿಷನ್ಸನ್ನು ಬರೆದ್ರೆ ನಮಗೆ ಆ ವ್ಯಾಲ್ಯೂನ ಎಫೆಕ್ಟಿವ್ ಗೊತ್ತಾಗುತ್ತೆ ಏನಿರುತ್ತೆ ಅಂತ ಹೇಳಿದೆ. ವೆಯ್ಟ್ಸ್ ಅಂತ ಹೇಳಿದರೆ ನಾವಿಲ್ಲಿ ಮುಖ್ಯವಾಗಿ ಈ ಪವರನ್ನು ಬರಿತೇವೆ, ಘಾತ ಸಂಖ್ಯೆಯನ್ನು ಬರಿತೇವೆ. ಆ ಘಾತ ಸಂಖ್ಯೆಯನ್ನು ಇಲ್ಲಿ ಹೇಳೋದಕ್ಕೆ ನಾವೆಂತ ಕರಿಬೇಕು? ನಾವು ವೆಯ್ಟ್ಸ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಎಕ್ಸಾಂಪಲ್ ಹೇಳ್ತೀನಿ ತಮಗೆ. ಇಲ್ಲಿ ಪೊಸಿಷನ್ಸ್ ಮತ್ತು ವೆಯ್ಟ್ಸ್. ಪೊಸಿಷನ್ ಅಂದರೆ 10ರ ಸ್ಥಾನ, ಇಲ್ಲಿ ಫಾರ್ ಎಕ್ಸಾಂಪಲ್ ಬಿಡಿ ಸ್ಥಾನದಲ್ಲಿದೆ, ಅದನ್ನು ನಾವು ಹೇಗೆ ಬರಿತೇವೆ? 10⁻0 ಅಂತ ಬರ್ತಿದ್ದೇವೆ. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ವೆಯ್ಟ್. ನಾವಿಲ್ಲಿ 0 ಅಂತ ಬರ್ತಿರೋದಂಥದ್ದು ನಾವು ವೆಯ್ಟ್ಸ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಫಾರ್ ಎಕ್ಸಾಂಪಲ್ ನಮಗಿದೆ 5 ಅಂತ ಅಂಕಿಯನ್ನು ತಗೊಂಡಿದ್ದೇನೆ. 5 ಅಂತ ಅಂಕಿಯನ್ನು ನೀವೇನು ಮಾಡಬೇಕು? ಇಲ್ಲಿ 10 ಯಾಕೆ ಸರ್ ಹಾಕಿರ ಅಂತ ಹೇಳಿದರೆ, ನಾನು ಬರಿತಿರೋಂಥದ್ದು ಯಾವ ನಂಬರ್ ಸಿಸ್ಟಮ್ ಈಗ ಇಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮ್ ಆಗಿದೆ. ಅದರ ಬೇಸ್ ಎಷ್ಟಿದೆ? ನಾವು ಇಲ್ಲಿ ಹಿಂದೆ ಹೇಳಿದ್ದೇವೆ, ಡೆಸಿಮಲ್ ನಂಬರ್ ಸಿಸ್ಟಮ್ನ ಬೇಸ್ 10 ಅಂತ ಇದೆ. ಹಾಗಾಗಿ
ನಾವು ಇಲ್ಲಿ ಏನನ್ನು ಬರೀಬೇಕು, ನೀವು 10 ಬರೀತಿದ್ದೀನಿ ವಿದ್ಯಾರ್ಥಿಗಳೇ, ಪರಿಚಯ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 10 ಅಂತ ಯಾಕೆ ಬರೀಬೇಕು ಅಂತ ಹೇಳಿದರೆ, ನಾನು ಬರ್ಕೊಂಡಿರೋಂಥದ್ದು ಯಾವುದು, ಡೆಸಿಮಲ್ ನಂಬರ್ ಸಿಸ್ಟಮ್. ಹಾಗಾಗಿ ಅದರ ಬೇಸ್ ಎಷ್ಟಿದೆ ಇಲ್ಲಿ ಬರೆದಿದ್ದಾವೆ. ನಾವು 10 ಅಂತ ಬರ್ತೀವಿ ವಿದ್ಯಾರ್ಥಿಗಳು. ಇಲ್ಲಿ ಹೇಳಿದ್ವಿ ಯಾವುದು, ಡೆಸಿಮಲ್ ನಂಬರ್ ಸಿಸ್ಟಮ್ ಬೇಸ್ ಎಷ್ಟು 10, ಬೈನರಿ ನಂಬರ್ ಸಿಸ್ಟಮಿನ ಬೇಸ್ ಎಷ್ಟು 2, ಆಕ್ಟಲ್ ನಂಬರ್ ಸಿಸ್ಟಮಿನ ಬೇಸ್ ಎಷ್ಟು 8, ಡೆಸಿಮಲ್ ನಂಬರ್ ಸಿಸ್ಟಮಿನ ಬೇಸ್ ಎಷ್ಟು 16. ಹಾಗಾಗಿ ನಾನು ಈ ಅಂಕಿಯನ್ನು ಬಿಡಿಸಿ ಬರೆಯುವಾಗ ನಾನು ಇಲ್ಲಿ 10 ಅಂತ ಬರ್ತೀನಿ ವಿದ್ಯಾರ್ಥಿಗಳು. 10 ಅನ್ನೋದು ಯಾಕೆ ಬರೀಬೇಕು, ನಾನು ತಗೊಂಡಿರೋಂಥದ್ದು ಡೆಸಿಮಲ್ ನಂಬರ್ ಸಿಸ್ಟಮ್ ಆಗಿದೆ. ಹಾಗಾಗಿ ಪ್ರತಿ ಸ್ಥಾನಕ್ಕೂ ಏನು ಮಾಡ್ಬೇಕು, ನಾವು ಈ ಡೆಸಿಮಲ್ ನಂಬರ್ ಸಿಸ್ಟಮಿನ ಬೇಸನ್ನು ನೀವು ಬರೀಬೇಕು. ಈ 10 ಏನಾಗಾದರೆ ನಾವು ಬೇಸ್ 10 ಅಂತ ತೊಗೊಂಡ್ರಿಂದ 10 ಅಂತ ಇಲ್ಲಿ ಬರ್ಕೊಳ್ತೀನಿ. ಆದರೆ ಈ 5 ಅಂತ ಇರೋವಂಥದ್ದು ಯಾವ ಪೊಸಿಷನ್ಲಿದೆ ಅಂತ ನೀವು ಇಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. 10⁻0 ಅಂತ ನಾನು ಬರ್ದಿದ್ದೇನೆ. 10⁻0 ಅಂದರೆ ಅರ್ಥ ಏನು ಅಂತ ಹೇಳಿದರೆ, ನೀವು ಇಲ್ಲಿ ಅಂಕಿಯನ್ನು ಈ ಅಂಕಿ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನನಗೇನಾಗುತ್ತೆ, ಇದೇ ಅಂಕಿನೇ ಬರಬೇಕು. ಓಕೆ, ಇಲ್ಲಿ 5 10⁻0 ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋಣ, ಇಲ್ಲಿ ತಮಗೆ ಬರ್ದಿದ್ದೀನಿ. ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ. 8ನೇ ತರಗತಿಯಿಂದ 10ನೇ ತರಗತಿ ತನಕ ನೀವು ಈ ಎಕ್ಸಾಂಪಲ್ಸನ್ನು ಕಲ್ತಿರೋದು ವಿದ್ಯಾರ್ಥಿಗಳೇ. ಇಲ್ಲಿ ಟು ರಿಮೆಂಬರ್ ದ ಲಾ ಆಫ್ ಎಕ್ಸ್ಪೋನೆಂಟ್ಸ್, ನಮಗೆ ಘಾತಾಂಕಗಳ ನಿಯಮ ಗೊತ್ತಿದೆ. ಆ ಘಾತಾಂಕಗಳ ನಿಯಮಗಳನ್ನು ನಾವು ಅಭ್ಯಾಸ ಮಾಡಿದರೆ ನಮಗಿದು ಇಲ್ಲಿ ಇರೋಂಥದ್ದು ಬೇಗ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿ ಘಾತಾಂಕಗಳ ನಿಯಮದಲ್ಲಿ ಬೇಸ್ ಎ ಅನ್ನೋದನ್ನು ಬೇಸ್ ಅಂತ ಕರಿತೀವಿ. ಇಲ್ಲಿ ಘಾತ ಸಂಖ್ಯೆ ಅಂತ ಕರಿತೇವೆ ಅಥವಾ ಎಕ್ಸ್ಪೋನೆಂಟ್ ಅಂತ ಕರಿತೇವೆ 0ಅನ್ನು. ಮುಖ್ಯವಾಗಿ ಎ ಅನ್ನೋದನ್ನು ಬೇಸ್, 0 ಅನ್ನೋದನ್ನು ಎಕ್ಸ್ಪೋನೆಂಟ್ ಅಂತ ಕರಿತೇವೆ. ಇಲ್ಲಿ a⁻0 ಈಸ್ ಈಕ್ವಲ್ ಟು ನಮ್ಮ ಲಾ ಆಫ್ ಎಕ್ಸ್ಪೋನೆಂಟ್ಸಲ್ಲಿ ಅದರ ಉತ್ತರ ಏನು 1 ಅಂತ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದನ್ನು ಎಕ್ಸಾಂಪಲ್ ಹೇಳಿದ್ದೇವೆ. ಇಲ್ಲಿ 2⁻0 ಅಂತ ಹೇಳಿದರೆ ಇಲ್ಲಿ ಆನ್ಸರ್ ಏನು ಬರೀಬೇಕಾದ್ರೆ ನೀವು 1 ಅಂತ ಬರೀಬೇಕು. ಇಸ್ ದ ಲಾ ಆಫ್ ಎಕ್ಸ್ಪೋನೆಂಟ್ಸಲ್ಲಿ ನಮಗೆ ಎಕ್ಸಾಂಪಲ್ ರೂಲ್ ಒಂದು ನಿಯಮವನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಬೇಸ್ ಇರಲಿ ಅದರ ಘಾತಾಂಕ 0 ಆಗಿದ್ದರೆ ನೀವೇನು ಬರೀಬೇಕು ಆನ್ಸರ್ ಹಾಗಾದರೆ 1 ಅಂತ ನಾವು ಬರೀತೇವೆ. ಎಕ್ಸಾಂಪಲ್, ದಿಸ್ ಇಸ್ ದ ಎಕ್ಸ್ಪೋನೆಂಟ್, ದಿಸ್ ಒನ್ ಇಸ್ ದ ಬೇಸ್. ಇಲ್ಲಿ a⁻1 ಅಂತ ಇದೆ. ಅದನ್ನು ಹೇಗೆ ಬರಿಬೋದು ಹಾಗಾದರೆ, ನಾವಿಲ್ಲಿ ಮೈನಸ್ ಇರೋದ್ರಿಂದ ನಾವೇನು ಬರಿಬೋದು 1/a⁻m ಅಂತ ನೀವು ಬರಿಬೋದು. ಇದು ನಿಮ್ಮ ಲಾ ಆಫ್ ಎಕ್ಸ್ಪೋನೆಂಟಲ್ಲಿ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಾನು ಒಂದು ಎಕ್ಸಾಂಪಲ್ ಬರ್ದಿದ್ದೇನೆ. 4 × 10⁻2 ಅಂತ ಹೇಳಿದರೆ -2 ಅನ್ನು ನೀವೇ ಬರಿಬೋದು. ಇಲ್ಲಿ 10⁻2 ಅಂತ ಬರೀಬೋದು. ಯಾವಾಗ ನೀವು ಇಲ್ಲಿ ನ್ಯೂಮರೇಟರಲ್ಲಿ ಏನು ಬರೀಬೇಕಾಗತ್ತೆ 1 ಅಂತ ಬರೀಬೇಕಾಗತ್ತೆ. ಡಿನಾಮಿನೇಟ್ರಲ್ಲಿ ನಮ್ಮ ಬೇಸನ್ನು ಬರೆದಿದ್ದೇವೆ ವಿದ್ಯಾರ್ಥಿಗಳೇ. ಅದಕ್ಕೆ ಇಲ್ಲಿ ಫ್ರ್ಯಾಕ್ಷನ್ ಮೆಥಡ್ ಬಂದಾಗ ಭಿನ್ನರಾಶಿಯ ರೂಪದಲ್ಲಿ ಇದನ್ನು ನಾವು ಭಿನ್ನರಾಶಿಯ ರೂಪದಲ್ಲಿ ಬರೀಬೋದು. ನಾವು 10⁻2 ಅಂತ ಹೇಳಿದರೆ ಇಲ್ಲಿ ನ್ಯೂಮರೇಟರ್ ಅಂಶದಲ್ಲಿ ಏನಾಗಿದೆ 1 ಅಂತ ಬರೀಬೇಕು. 1 ಅಂತ ಬರ್ಕೊಂಡಿದ್ದೇನೆ ನಾನು. ಛೇದದಲ್ಲಿ ಇಲ್ಲಿ 10⁻2 ಅಂತ ಬರಿತೀವಿ. ಇದನ್ನು ನೀವು ಅಂಶಕ್ಕೆ ತರಬೇಕು ಅಂತ ಹೇಳಿದರೆ ಏನಾಗುತ್ತೆ, ನಮಗೆ 10⁻2 ಅಂತ ಆಗುತ್ತೆ. ಅಥವಾ ನಿಮಗೆ -2 10⁻2 ಅಂತ ಹೇಗೆ ಬರ್ಕೋಬೋದು ಅಂತ ಹೇಳಿದರೆ 1 ಡಿವಿಷನ್ ಆಪರೇಟರ್ 10⁻2 ಅಂತ ಬರಿಬೋದು. ಅಥವಾ 1/10⁻2 ಅಂತ ಬರೀಬೋದು ವಿದ್ಯಾರ್ಥಿಗಳೇ. ನಾನು ಎಕ್ಸಾಂಪಲ್ ಹೇಳಿನಿ. ಫ್ರ್ಯಾಕ್ಷನ್ ಮೆಥಡಲ್ಲಿ ಒಂದು ಭಿನ್ನರಾಶಿ ರೂಪದಲ್ಲಿ ಈ ಅಂಕಿಯನ್ನು ಮುಂದೆ ಬರೆಯೋಕ್ಕೆ ಬರುತ್ತೆ. ಇವುಗಳನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಲಾ ಆಫ್ ಎಕ್ಸ್ಪೋನೆಂಟ್ಸಲ್ಲಿ a⁻0 ಅಂತ ಇದೆ. ಅದನ್ನು ಹೇಗೆ ಬರೀಬೋದು ಅಂತ ಎಕ್ಸಾಂಪಲ್ ನಾವು ಇಲ್ಲಿ ಹೇಳಿದ್ವಿ. ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ 10 ಅಂತ ಬರೆಯೋ ಉದ್ದೇಶ ಏನು, ನಾನು ಡೆಸಿಮಲ್ ನಂಬರ್ ಸಿಸ್ಟಮನ್ನು ತಗೊಂಡಿದ್ದೀನಿ. ಹಾಗಾಗಿ ಬೇಸ್ 10 ಅಂತ ಬರೀಬೇಕು ಅಂತ ಹೇಳಿದ್ದೀನಿ ತಮಗೆ. ಇಲ್ಲಿ 5 ಅಂತ ಇದೆ. ಯಾವ ಸ್ಥಾನದಲ್ಲಿದೆ ಹಾಗಾದರೆ ಅದು ಬಿಡಿ ಸ್ಥಾನದಲ್ಲಿದೆ. ಅದಕ್ಕೆ ನೀವೇನು ಬರೀಬೇಕು 10⁻0 ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಅದೇ ಬೈನರಿ ನಂಬರ್ ಸಿಸ್ಟಮ್ ತಗೊಂಡಿದ್ರೆ ಇಲ್ಲಿ 2⁻0 ಅಂತ ಬರೀತೇವೆ. ಆಕ್ಟಲ್ ನಂಬರ್ ಸಿಸ್ಟಮ್ ತಗೊಂಡ್ರೆ 8⁻0 ಅಂತ ಬರೀತೇವೆ. ಹೀಗಿರುತ್ತೆ ವಿದ್ಯಾರ್ಥಿಗಳೇ. ನಾನು ಡೆಸಿಮಲ್ ನಂಬರ್ ಸಿಸ್ಟಮ್ ತಗೊಂಡೋದ್ರಿಂದ ಇಲ್ಲಿ 10⁻0 ಅಂತ ಬರಿತಿದ್ದೀನಿ. ಇಲ್ಲಿ 5 ಇದೆ. 5ಅನ್ನು 5 × 10⁻0 ನೀವು 0 ಅಂತ ಬರಿಬೋದು. ಸ್ಥಾನ ಏನಿದೆ ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ ನೆಕ್ಸ್ಟ್ 4 × 10⁻1 ಇಲ್ಲಿ 4 ಅಂತ ಇದೆ. ಆ 4 ಅಂತ ಅಂಕಿಯನ್ನು ನೀವೇ ಮಾಡ್ತೀರಿ 4 × 10⁻1 ಅಂತ ನಾವು ಬರೆದೇನೆ ವಿದ್ಯಾರ್ಥಿಗಳೇ. ಹೀಗೆ ಇಲ್ಲಿ 4 × 10⁻1 ಅಂತ ಯಾಕೆ ಬರಿತೀವಿ ಅಂತ ಹೇಳಿದ್ರೆ 10 ಸ್ಥಾನದಲ್ಲಿದೆ. ಈಗ ನೀವು 10⁻1 ಅಂತ ಹೇಳಿದರೆ ಈ ಅಂಕಿಯನ್ನು ಎಷ್ಟು ಸಾರಿ ಗುಣಿಸ್ಬೇಕು, 1 ಸಾರಿ ನೀವು ಗುಣಿಸ್ಬೇಕಾಗತ್ತೆ. ಆನ್ಸರ್ ಎಷ್ಟು ಬರುತ್ತೆ 10 ಅಂತ ಬರುತ್ತೆ. 10 × 4. ನೆಕ್ಸ್ಟ್ ಇಲ್ಲಿ 4 × 10 ಅಂತ ಹೇಳಿದರೆ ಆನ್ಸರ್ ಬಂದಿರೋದು ಏನಾಗುತ್ತೆ ನಮಗೆ 40 ಅಂತ ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಈ ಅಂಕಿಯನ್ನು ಏನು ಬರ್ತೇವೆ ಇಲ್ಲಿ 10⁻1 ಅಂತ ನಾವು ಬರಿತೇವೆ. ನೆಕ್ಸ್ಟ್ 3 ಅನ್ನೋದು 100ರ ಸ್ಥಾನದಲ್ಲಿದೆ. ಹಾಗಾಗಿ ಇಲ್ಲಿ 10ಅನ್ನು 2 ಸಾರಿ ಗುಣಿಸಿದ್ರೆ ಏನಾಯಿತು 10 × 10 100 ಆಯಿತು. ಆ 100 ಅಂತ ಬರೋದಕ್ಕೆ ನಮಗೇನಾಗುತ್ತೆ ನಾವು ಹಂಡ್ರೆಡ್ಸ್ ಅಂತ ಕರೆದಿದ್ದೇವೆ. ಈ 3ಅನ್ನು ನಾವೇನು ಮಾಡ್ತೇವೆ 3 × 10⁻2 ಅಂತ ಬರೆದಿದ್ದೇವೆ. ನೀವಿಲ್ಲಿ 3 ×
10⁻² ಅಂದರೆ 100. 3 × 100 ಈಸ್ ಈಕ್ವಲ್ ಟು 300 ಆಗುತ್ತೆ. ಹಾಗಾಗಿ 100ರ ಸ್ಥಾನದಲ್ಲಿರುವಂಥ ಅಂಕಿಯನ್ನು ನಾವು ಈ ರೀತಿ ಬರೆಯೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ನೆಕ್ಸ್ಟ್ ಇಲ್ಲಿ 1000 ಸ್ಥಾನದಲ್ಲಿದೆ. 10ನ್ನು 3 ಸಾರಿ ಗುಣಿಸಿದರೆ ನೀವು ಎಷ್ಟಾಗುತ್ತೆ? 1000 ಆಗುತ್ತೆ, 1000 ಆಗುತ್ತೆ. 6 × 1000 ಗುಣಿಸಿದರೆ ನೀವು ಎಷ್ಟಾಗುತ್ತೆ? 6000 ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಈ ಸ್ಥಾನಗಳನ್ನು ಈ ರೂಪದಲ್ಲಿ ಬರ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಲಾ ಆಫ್ ಎಕ್ಸ್ಪೋನೆಂಟಲ್ಲಿ ಇರೋಂಥ ಈ ಎಕ್ಸಾಂಪಲ್ಸನ್ನು, ಈ ರೂಲನ್ನು ಅರ್ಥ ಮಾಡಿಕೊಂಡ್ರೆ ನೀವು ಭಾಳಷ್ಟು ಈಸಿಯಾಗಿ ಅಭ್ಯಾಸ ಮಾಡ್ಬೋದು ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ನಮಗೆ ಅಂಕಿಗಳನ್ನು ಹೇಗೆ ನೀವು ಇಲ್ಲಿ ಸಾಲ್ವ್ ಮಾಡಬೇಕು, ಬೈನರಿ ನಂಬರ್ಸಲ್ಲಿ ಹೇಗೆ ಸಾಲ್ವ್ ಮಾಡಬೇಕು, ಆಕ್ಟಲ್ ನಂಬರ್ ಸಿಸ್ಟಮಲ್ಲಿ ಹೇಗೆ ಸಾಲ್ವ್ ಮಾಡಬೇಕು, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮನ್ನ ಹೇಗೆ ಸಾಲ್ವ್ ಮಾಡಬೇಕು ವಿದ್ಯಾರ್ಥಿಗಳೇ. ನಮ್ಮ ಕಂಪ್ಯೂಟರ್ನ ಮೆಮೊರಿಯಲ್ಲಿ ಈ ನಂಬರ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ಅಂದರೆ ನಾವು ಎಂಟ್ರಿ ಮಾಡಿರೋಂಥ ಡೇಟಾ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅದನ್ನು ಈ ನಂಬರ್ ಸಿಸ್ಟಮಿನ ಮುಖಾಂತರ ನಾವೇನು ಮಾಡ್ತೇವೆ? ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ನೀವು ಡೇಟಾ ರೆಪ್ರೆಸೆಂಟೇಷನ್ ಅಂದರೆ ನಂಬರ್ ಸಿಸ್ಟಮನ್ನು ಉತ್ತಮವಾಗಿ ಕಲಿಬೇಕಾಗುತ್ತೆ. ಅಭ್ಯಾಸ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಡೇಟಾ ರೆಪ್ರೆಸೆಂಟೇಷನ್. ಥ್ಯಾಂಕ್ ಯು ವೆರಿ ಮಚ್.